ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಡಿಸೆಂಬರ್ 2024 ಮಂಗಳವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಹಸ್ತಾ ನಕ್ಷತ್ರ, ಶೋಭನ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ಬೆಳಿಗ್ಗೆ 7:23 ಬೆಳಿಗ್ಗೆ 8:09 ಬೆಳಿಗ್ಗೆ 8:54 ಬೆಳಿಗ್ಗೆ 9:40 ಈ ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಆಗಿರ್ತಕ್ಕಂಥದ್ದು. ಎಚ್ಚರಿಕೆ ಅಂತ ಹೇಳ್ತಾ, ವರ್ಷ ಭವಿಷ್ಯ 2025 ವೃಷಭ ರಾಶಿಗೆ ಪಾಶ್ಚಿಮಾತ್ಯ ಪಂಚಾಂಗ ಪ್ರಕಾರ, ಪಾಶ್ಚಿಮಾತ್ಯರು ಜನವರಿ 1 ವರ್ಷ ಭವಿಷ್ಯ. ಎಲ್ಲರೂ ನೀವು ಅದನ್ನೇ ತುಂಬ ಜನ ಫಾಲೋ ಮಾಡೋದು ಜಾಸ್ತಿ. ನಮಗೆ ಯುಗಾದಿ, ಕೆಲವರಿಗೆ ತಮಿಳ್ ಪುತ್ತಾಂಡ್ ಏಪ್ರಿಲ್ 14 ಇಲ್ಲ 15 ಆಚರಿಸ್ತಾರೆ. ಇನ್ನು ಕೆಲವರು ದೀಪಾವಳಿಗೆ ಹೊಸ ವರ್ಷ ಅಂತ ಕೂಡ ಆಚರಿಸ್ತಕ್ಕಂಥವರು ಉಂಟು. ಒಬ್ಬೊಬ್ಬರಿಗೆ ಒಂದೊಂದು ಕಾಲಮಾನ. ಸೊ ನಿಮಗೆ ಹೇಗೆ ಕಾಲಮಾನ ಇರಬೇಕು ಆ ಕಾಲಮಾನಕ್ಕೆ ತಕ್ಕಂತೆ ಅಡಿಗೆ ಮಾಡಿ ಬಡಿಸುವುದು ನಮ್ಮ ಕೆಲಸ. ಗ್ರಹಗಳು ಬದಲಾವಣೆ ಇಲ್ಲ. ಅವರವರ ಆಯಾಯ ಸ್ಥಳದಲ್ಲಿ ಏನಿರ್ತಾರೋ ಅದರ ರೀತಿ ಅನುಸಾರವಾಗಿಯೇ ನಮ್ಮ ಮೇಲೆ ಪ್ರಭಾವ ಇರ್ತವೆ. ಯಾರೂ ಯಾವುದರಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಮಗೆ ಮೊದಲೇ ಲಾಭ, ನಷ್ಟ, ಹೆಂಡತಿ, ಮಕ್ಕಳು, ಬುದ್ಧಿವಂತಿಕೆ. ಭಗವಂತ ಬಂದು ನಿನ್ನೆ ಕೂಡ ಒಂದು ಪುಟ್ಟದಾಗಿ ಒಂದು ತಾಯಿ ಜೀವ ನಮಗೆ ಯಾಕೆ ಇಷ್ಟು ನೋವುಗಳನ್ನ ಕೊಡ್ತಾನೆ? ನೋವು ನಾವು ತಗೊಂಡು ಬಂದಿದ್ದೇವೆ, ಭಗವಂತ ಕೊಟ್ಟಿದ್ದಲ್ಲ. ನನ್ನ ಮಗ ನಿತ್ಯ ಪಾರಾಯಣ ಮಾಡ್ತಾನೆ, ನಿತ್ಯ ಪೂಜೆ ಮಾಡ್ತಾನೆ, ನಿತ್ಯ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲ ಹೇಳ್ತಾನೆ. ಮದುವೆ ಫಿಕ್ಸ್ ಆಗಿತ್ತು ಗುರುಗಳೇ, ಆದರೆ ಎಂಗೇಜ್ಮೆಂಟ್ ಆದ 4ನೇ ದಿನಕ್ಕೆ 6 ತಿಂಗಳಿಂದ ಚೆನ್ನಾಗಿದ್ದ ಹುಡುಗಿ ಬದಲಾಗಿ ಬಿಟ್ಲು. ನಮಗ್ ತುಂಬಾ ನೋವಾಗ್ಬಿಡ್ತು. ನಾವು ಯಾರ್ದೋ ಮದುವೆ ಮುರಿದಿರ್ತೇವೆ, ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಮಾತುಕತೆ ಮುರಿದಿರ್ತೇವೆ, ಯಾರದೋ ಒಂದು ನಂಬಿಕೆಯನ್ನ ಮುರಿದಿರ್ತೇವೆ. ಅದಕ್ಕೆ ಪ್ರತಿಫಲವನ್ನ ಈ ಜನ್ಮದಲ್ಲಿ ಕರ್ಮ ಸಿದ್ಧಾಂತ ಅದು ಭಗವಂತನನ್ನು ಬಿಡುವುದಿಲ್ಲ. ಇಲ್ಲ ಅಂದ್ರೆ ಭಗವಂತನ ಸ್ವರೂಪಿಯಾದಂಥ ರಾಮಚಂದ್ರರು ವನವಾಸಕ್ಕೆ ಹೋಗೋದು ಅಂದ್ರೆ ಏನು ಮಾತು? ಸೀತಮ್ಮ ಹೋಗೋದು ಅಂದ್ರೆ ಏನು ಮಾತು? ಹನುಮಂತರಿಗೆ ಶಾಪಗ್ರಸ್ತರಾಗಿ ರಾಮರು ಬರುವವರೆಗೂ ತನ್ನ ಪ್ರಜ್ಞೆಯ ಬಗ್ಗೆ, ತನ್ನ ಶಕ್ತಿಯ ಬಗ್ಗೆ, ತನ್ನ ಸಿದ್ಧಿಗಳ ಬಗ್ಗೆ ಅವಗಾಹನೆ ಇಲ್ಲದೆ ಇರೋದು ಅನ್ನುವುದು ಯಾವ ಮಾತು? ಶ್ರೀರಾಮಚಂದ್ರ ಪ್ರಭು ಬರುವವರೆಗೂ ಸುಗ್ರೀವರು ಅಲದಾಡತಕ್ಕಂಥದ್ದು ಯಾವ ಮಾತು? ಮೊದಲೇ ಕಾಲಾತೀತವಾಗಿ ನಮಗೆ ಕೆಲವು ಕರ್ಮಗಳು ನಾವು ಮಾಡಿರ್ತೇವೆ ಮಕ್ಕಳೇ, ಅದನ್ನ ಅನುಭವಿಸಬೇಕು. ಹಾಗೆ ಈ ಜನ್ಮದಲ್ಲಿ ಅದಕ್ಕೆ ಹೇಳೋದು, ಆದಷ್ಟು ಒಳ್ಳೇದು ಮಾಡಿ, ಮುಂದೆ ಅದನ್ನ ನಾವು ಒಳ್ಳೇದಾಗ ಅನುಭವಿಸ್ತೇವೆ. ಯಾರು ನೋಡ್ತಾರೆ ಬಿಡಿ ಗುರುಗಳೇ, ಯಾರು ಕೇಳ್ತಾರೆ ಬಿಡಿ ಗುರುಗಳೇ. ಭಗವಂತನನ್ನೇ ಬಿಟ್ಟಿಲ್ಲ, ಭಗವಂತನ ತಂದೆ ತಾಯಿಯನ್ನು ಬಿಟ್ಟಿಲ್ಲ. ಹೌದು, ದೇವಕಿ ವಸುದೇವರು ಜೈಲಲ್ಲಿದ್ರು, ಹೆಚ್ಚು ಕಡಿಮೆ 16 ವರ್ಷ ಜೈಲಲ್ಲಿದ್ರು. ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು 8ನೇ ಮಗು. ಒಂದು ಮಗು ಹುಟ್ಲಿಕ್ಕೆ ಹೆಚ್ಚು ಕಡಿಮೆ 1 ವರ್ಷ ಬೇಕು ಅಂದ್ರೆ ಯೋಚನೆ ಮಾಡಿ ನೋಡಿ. ಒಂದು ಮಗು ಹುಟ್ಟುತ್ತೆ, ಕಂಸ ಸಾಯಿಸ್ತಾನೆ. 2ನೇ ಮಗು ಗರ್ಭಿಣಿಯಾಗಿ ಹುಟ್ಟುತ್ತೆ, ಸಾಯಿಸ್ತಾನೆ. ದೇವಕಿಯ ಗರ್ಭದಲ್ಲಿ ಹುಟ್ಟುವ ಮಗು ಅಂತ 8ನೇ ಮಗುವಾಗಿ ಹುಟ್ಟಿದಂತ ಶ್ರೀಕೃಷ್ಣ ಪರಮಾತ್ಮರು 8 ವರ್ಷ ತುಂಬಿದ ಮೇಲೆ ಕಂಸಮಾಮನನ್ನ ಹುಡ್ಕೊಂಡು ಬಂದು ಹೊಡೆದಾಕ್ತಾರೆ. ಯೋಚನೆ ಮಾಡಿ ನೋಡಿ. 16 ವರ್ಷ ಜೈಲು ವಾಸ. ಅವರ ತಂದೆ ತಾಯಿಗೆ ಬಿಡ್ಲಿಲ್ಲ, ಇನ್ನು ನಮಗೆಷ್ಟು? ಅವರು ಹಿಂದಿನ ಜನ್ಮದಲ್ಲಿ ಒಂದು ಬಹುದೊಡ್ಡ ತಪ್ಪು ಮಾಡಿದ್ರು.
ಅದನ್ನ ಭಗವಂತ ಅವಗಾಹನೆಗೆ ತಂದು ಕೊಡ್ತಾರೆ. ಯಾರು ಈ ಕರ್ಮದ ಪಾಶಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಅಂದ್ಕೊಂಡಿದ್ದೇವೆ ನಾವು ಮಾಡಿದ್ ಸರಿ, ನಾವು ನೋಡಿದ್ ಸರಿ, ನಾವು ಹೋಗಿದ್ ಸರಿ, ನಾವು ಬೆದರಿಸಿದ್ ಸರಿ, ಎಲ್ಲವನ್ನ ಇಲ್ಲಿ ಬಂದು ನಾವು ಅನುಭವಿಸಬೇಕು. ಈ ಜನ್ಮದಲ್ಲಿ ಅನುಭವಿಸ್ತೇವೆ, ಇಲ್ಲ ಇನ್ನೊಂದು ಜನ್ಮ ಅನ್ನತಕ್ಕಂಥದ್ದು ಇರುತ್ತೆ. ಕಲಿಯುಗದಲ್ಲಿ 190 ಭಾಗ ಇಲ್ಲೇ ಅನುಭವಿಸ್ಲಿಕ್ಕೆ ಇದು ಮಾಡುತ್ತೆ. ನಮ್ಮ ಕಣ್ಣು ಮುಂದುಗಡೆನೆ ನಾನು ನೋಡಿದ್ದಾನೆ. ಬಹುದೊಡ್ಡ ದಳಪತಿಗಳು ಅನ್ನತಕ್ಕಂಥ ಕುಟುಂಬದಲ್ಲಿ ಏನಾಗಿದೆ ಅಂತ ನೋಡಿದ್ದಾನೆ. ಬಹುದೊಡ್ಡ ದಂಡನಾಯಕ ಅನ್ನತಕ್ಕಂಥವ್ರು ನೋಡಿದ್ದಾನೆ. ಬಹುದೊಡ್ಡ ಉದ್ಯಮಪತಿ ಅನ್ನತಕ್ಕಂಥವ್ರ ಕುಟುಂಬದಲ್ಲಿ ನೋಡಿದ್ದಾನೆ. ಬಹುದೊಡ್ಡ ಗುರು ಕುಟುಂಬ ನೋಡಿದ್ದಾನೆ. ಬಿಟ್ಟಿಲ್ಲ, ನನ್ನ ಕುಟುಂಬಕ್ಕೂ ಬಿಟ್ಟಿಲ್ಲ, ನನ್ನನ್ನು ಬಿಟ್ಟಿಲ್ಲ. ಎಲ್ಲವನ್ನು ಪೂರ್ವಾಪರವಾಗಿ ಮೊದಲೇ ಅದು ನಿರ್ಧಾರ ಆಗಿರುತ್ತದೆ. ಭಗವಂತನ ಮೇಲೆ ನಂಬಿಕೆ ಇರತಕ್ಕಂಥವ್ನು ಏನ್ ಮಾಡ್ತಾನೆ ಅಂದ್ರೆ, ಕೊಟ್ಟಿದ್ ನೀನೇ ಬಿಡಪ್ಪ, ಭಗವಂತನೇ ಕೊಟ್ಟಿದ್ದು. ಒಬ್ಬ ದೊಡ್ಡ ಉದ್ಯಮಪತಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವರೊಂದು ಸುಮಾರು ಕಡಿಮೆ ಅಂದರು 50,000 ಕೋಟಿಯ ಕಂಪನಿ. ಅಲ್ಲಿ ಏನೋ ನಡೆಯುತ್ತೆ, ನಡೆದು ಪೂರ್ತಿ ಬ್ಯಾಂಕ್ರಪ್ಟಸಿ ಅಂತ ಡಿಕ್ಲೇರ್ ಆಗಿ ಹೋಗ್ತಾರೆ. ಬ್ಯಾಂಕ್ರಪ್ಟಸಿ 50,000 ಕೋಟಿ ಇನ್ನು ಎದ್ದೊಳೋದಿಲ್ಲ ಅಂತ. ಅಷ್ಟು ಒಂದು ಉನ್ನತ ಸ್ಥಾಯಿ, ನಂಬರ್ 1, ಅಂಬಾನಿಗಿಂತಲೂ ನಂಬರ್ 1 ಆ ಮಟ್ಟದ ಅವರ ಸಂಸ್ಥೆ ಇಲ್ಲ. ಮತ್ತೆ ಎದೊಳ್ತಾರೆ. ಇವತ್ತೊಂದು 5,000 ಕೋಟಿಯ ಕಂಪನಿಯನ್ನ ಕಟ್ಟಿದ್ದಾರೆ. ಆ ಪುಣ್ಯಾತ್ಮ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಗೊತ್ತಾ, ನಾನು ಯಾರನ್ನ ಅಂತ ಬ್ಲೇಮ್ ಮಾಡ್ಲಿ? ಕಾನೂನು ಖಂಡಿತ ಇಲ್ಲ. ಕಾನೂನಿನ ರೂಪದಲ್ಲೇ ಭಗವಂತ ನನಗೆ ಶಿಕ್ಷೆ ಕೊಟ್ಟಿದ್ದು. ಅದಕ್ಕೆ ಮೊದಲು ನನಗೆ ವರ ಕೊಟ್ಟಿದ್ದು ಭಗವಂತನೇ. ನಾನು ಯಾರು? ಟಾಟಾ ಸಮಾನವಾಗಿ ಕುಳಿತುಕೊಂಡು ಮಾತಾಡುವಷ್ಟು, ಟಾಟಾ ಜೊತೆಲಿ ಊಟ ಮಾಡುವಷ್ಟು, ಟಾಟಾ ಕಂಪನಿಗಳ ಜೊತೆನಲ್ಲಿ ವ್ಯವಹಾರ ಮಾಡುವಷ್ಟು, ಪಾಲುದಾರಿಕೆ ಆಗುವಷ್ಟರ ಮಟ್ಟಕ್ಕೆ ಬೆಳೆದಿದ್ದು ನಾನು ಎಲ್ಲಿದ್ದೆ? ನಾನು 0 to ಹೀರೋ ಮಾಡಿದ್ದು ಭಗವಂತನೇ ಅಂತ ಹೇಳ್ತಾರೆ. ನನ್ನ ಅಹಂಗೆ ನಾನು ಬಿಟ್ರೆ, ನನಗಿಂತ ಬಿಟ್ರೆ ಬುದ್ಧಿವಂತ ಇಲ್ಲ, ಶಕ್ತಿಶಾಲಿ ಇಲ್ಲ ಅಂತ ಅಂದುಕೊಂಡಂತ ನನಗೆ ಆ ಹೀರೋನ 0 ಮಾಡಿದ್ದು ಭಗವಂತ. ಈಗ ಮತ್ತೆ ನನ್ನ ಚೈತನ್ಯ ತುಂಬಿಸಿ, ನಿನಗೆ ನಿನ್ನ ಯೋಗ್ಯತೆ ಶಕ್ತಿ ಅರ್ಥ ಆಗಿದೆಯಲ್ಲೇನೋ ಅಂತ ಹೇಳಿ ಮರಳಿ ನನಗೆ ಕೊಟ್ಟು ಇವತ್ತು ಒಂದು ಮಾನವ ಸಂಪನ್ಮೂಲ ರಕ್ಷಣೆ, ವೈದ್ಯಕೀಯ ರಂಗ, ಇನ್ನೊಂದು ಅಂತ ಮಾಡ್ತಿದ್ದಾರೆ ಆ ಉದ್ಯಮಪತಿ. ತುಂಬಾ ಖುಷಿ ಆಗುತ್ತೆ. ಶಂಕರ ಅನ್ನತಕ್ಕಂಥ ಹೆಸರಿನವರು. ತುಂಬಾ ಖುಷಿ ಆಗುತ್ತೆ ಅವರ ಬಾಯಲ್ಲಿ ಬಂದಂತ ಆ ಮಾತು. ಯಾವತ್ತೂ ನೆನ್ಸ್ಕೊತಿರ್ತಾನೆ, ನೀವು ಗ್ರೇಟ್ ಬಿಡಿ ಸಾರ್ ಅಂತಾನೆ. ಇಲ್ಲ, ಇದು ಎಲ್ಲಾರ್ಗೂ ತಿಳಿಸ್ಕೊಡಿ ಅಂತಿರ್ತಾರೆ. ಅವನು ಡಿಸೈಡ್ ಮಾಡಿದ್ರೆ ಮಾತ್ರವೇ ಇಷ್ಟು ಕೋಟ್ಯಾಂತರ ಜನರಲ್ಲಿ ನನ್ನೊಬ್ಬನನ್ನ ಆಯ್ಕೆ ಮಾಡಿ ನನ್ನನ್ನು ನಂಬರ್ 1 ಮಾಡ್ದ. ಮತ್ತೆ ನನ್ನನ್ನು ಕೆಳಗಡೆ ಇಳಿಸ್ದ. ನನ್ನ ತಪ್ಪನ್ನ ಅವಗಾಹನೆ ಹಾಕೊಂಡು ಅನ್ಯಥಾ ಶರಣಂ ನಾಸ್ತಿ ಅಂತ ನನ್ನ ತಲೆಭಾಗದ ಮೇಲೆ ಮರಳಿ ನನಗೊಂದು ಬದುಕು, ಹೆಸರು, ಕೀರ್ತಿ ಕೊಟ್ಟ. ಇದು ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಯಾರನ್ನೂ ನೆಚ್ಕೋಬೇಡಿ. ಯಾವುದೋ ಪೂರ್ವಾಪರ ಜನ್ಮದ ಒಂದು ಸಂಕಲ್ಪ ಕರ್ಕೊಂಡು ಬರುತ್ತೆ, ನಿಮ್ಮನ್ನ ನಿಲ್ಲಿಸುತ್ತೆ. ನಿಮ್ಮನ್ನು ನಿಲ್ಲಿಸುತ್ತದೆ ಆ ಸ್ಥಾಯಿಗೆ. ಅದು ಒಳ್ಳೇದಿರ್ಬೋದು, ಅದು ಕೆಟ್ಟದ್ದಿರ್ಬೋದು. ಒಳ್ಳೇದು ನಮ್ಮದಲ್ಲ, ಅದು ನೀನ್ ಕೊಟ್ಟಿದ್ದು. ಕೆಟ್ಟದ್ದು ನಮ್ಮದಲ್ಲ, ಅದು ನೀನ್ ಕೊಟ್ಟಿದ್ದು. ಒಂದು ಪರೀಕ್ಷೆ ಅದು. ಒಂದು 2025ಕ್ಕೆ ಜನವರಿ 1 ಗ್ರಹಗಳ ಸ್ಥಿತಿ ವಿಶೇಷವಾಗಿ ಹಾಗೇ ಇರ್ತಾರೆ. ಶನಿ ಶುಕ್ರ ಇದು. ಬಟ್ ಮತ್ತೆ 2 ಭಾಗಗಳಾಗಿ 3 ಭಾಗಗಳಾಗಿ ವಿಭಾಗ ಮಾಡಬೇಕಾಗುತ್ತೆ. ಮುಖ್ಯವಾಗಿ ವೃಷಭ ರಾಶಿಗೆ ಯಾರು ಹೊಡೆದಿಲ್ಲ, ವೃಷಭ ರಾಶಿ ವೃಷಭ ಲಗ್ನಕ್ಕೆ ಜನ್ಮರಾಮ ವನವಾಸ ರಾಮ ಅಂತ ಹೇಳ್ತಾರೆ. ಜನ್ಮರಾಮ ವನವಾಸ ರಾಮ, ಅಂತಿಂತ ವನವಾಸ ನೋಡಿಲ್ಲ. ಕೆಲವರು ಜೈಲಿಗೂ ಹೋಗ್ಬಿಟ್ಟಿದ್ದಾರೆ. ಜೈಲಿಗೆ ಮೀರಿದ ನೋವು, ಸಾವಿಗೆ ಮೀರಿದ ನೋವು, ಸಾವಿಗೆ ಮೀರಿದಂತ ಅವಮಾನ. ಮನುಷ್ಯನಿಗೆ ಒಂದ್ ಮಾತು ಹೇಳ್ತಾರೆ ಒಬ್ರು ತುಂಬಾ ದೊಡ್ಡವರು, ತನ್ನ ಸಾವಿನ ದಿನಾಂಕ ಗೊತ್ತಾಗ್ಬಿಟ್ರೆ ಬದುಕಿರುವಷ್ಟು ದಿನವೂ ಅದ್ರ 10 ಪಟ್ಟು ಸಾಯ್ತಾನೆ ನಿತ್ಯ ಅಂತ. ತನ್ನ ಸಾವಿನ ದಿನಾಂಕ ಗೊತ್ತಾಗ್ಬಿಟ್ರೆ ತಾನು ಇಂಥ ದಿನ, ಇಂಥ ವಾರ, ಇಂಥ ತಿಂಗಳು, ಇಂಥ ವರ್ಷ, ಇಂಥ ತಿಥಿ, ಇಂಥ ನಕ್ಷತ್ರ, ಇಂಥ ಯೋಗ, ಇಂಥ ಕರಣ, ಈ ಸಮಯಕ್ಕೆ ಈ ರೀತಿ ಸಾಯುತ್ತೇನೆ ಎಂದು ಗೊತ್ತಾಗಿ ಬಿಟ್ರೆ ಅದೊಂದು ರೌರವ ನರಕ.
ಬದುಕಿರುವಷ್ಟು ದಿನವೂ ತನ್ನ ಸಾವನ್ನ ತಿಳಿದುಕೊಂಡವ. ತುಂಬಾ ಜನ ಬಂದ್ ಕೇಳ್ತಿರ್ತಾರೆ, ನಮಗೆ ಯಾವಾಗ ಸಾವು ಬರುತ್ತೆ ಹೇಳಿ ಗುರುಗಳಂತ. ಹೋಗ್ರು ಪೆದ್ದಮ್ಮಂದ್ರಗಳ, ಬದುಕೋದ್ ಕಟ್ಟಿ ಹೋಗಿ ದೇವ್ರು ಕೊಟ್ಟಷ್ಟು ಆ ವರವನ್ನ ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ. ಸಾವನ್ನ ಪ್ರೀತಿಯಿಂದ ಆಹ್ವಾನಿಸಿ. ಸಾವೊಂದೇ ಮುಕ್ತಿ. ನಿಜ ಹೇಳ್ಬೇಕು ಅಂದ್ರೆ ಈ ಆಸೆಗಳ ಭ್ರಮಾಲೋಕ, ಈ ಆಸೆ ಅಂಶಗಳ ಭ್ರಮಾಲೋಕ, ಈ ಅಧಿಕಾರಗಳ ಭ್ರಮಾಲೋಕ, ಏನೋ ಒಂದು ನಾವು ಬದುಕಿದ್ದಷ್ಟು ದಿನವೂ ಒಂದು ಭ್ರಮೆಯಲ್ಲಿ ಬದುಕ್ತಿದ್ದೇವೆ. ಸಾವು ಆ ಭ್ರಮೆಯಿಂದ ಹೊರಗಡೆ ಕರ್ಕೊಂಡು ಬರುತ್ತೆ. ಒಂದು ನಶೆಯಲ್ಲಿ ತೇಲ್ತಿದ್ದೇವೆ. ಈ ನಶೆನೇ ನಿಜ, ಈ ಕುಡಿತವೇ ನಿಜ. ಆ ಕುಡಿಯೋವರೆಗೂ ಕುಡಿದು ಇಳಿದ ಮೇಲೆ ಆ ರೀತಿ ಇರುತ್ತೆ ಬದುಕು. ಸಾವಿನ ಬಗ್ಗೆ ತಿಳ್ಕೊಳಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಹುಟ್ಟು ಸಾವು ಎರಡನ್ನು ತನ್ನ ಮುಷ್ಟಿಲ್ ಇಟ್ಕೊಂಡಿದ್ದಾನೆ. ಮದುವೆ ಕೂಡ ಇನ್ ಮಿಕ್ಕ ನಡೆಯತಕ್ಕಂತ ಒಂದು ಗ್ರಹಗಳ ಒಂದು ವಿಚಾರ ನಮ್ಮ ಮೇಲೆ, ನಮ್ಮ ಕೆಲವೊಂದನ್ನು ಕಂಟ್ರೋಲ್ ಮಾಡ್ಬೋದು. ಆರೋಗ್ಯ ಹದಗೆಡ್ತಿದೆ, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಯಾರ ಹತ್ರ ಹೇಗಿರ್ಬೇಕು, ಇನ್ನೊಬ್ರ ಹತ್ರ ಹೆಂಗಿರ್ಬೇಕು, ದುಡ್ಡು ಬಂದಾಗ ಹೇಗಿರ್ಬೇಕು, ಇಲ್ದಿದ್ದಾಗ ಹೇಗಿರ್ಬೇಕು, ಇದ್ದೂ ಇಲ್ಲದಾಗ ಹೇಗಿರ್ಬೇಕು, ವ್ಯವಸ್ಥೆಯಲ್ಲಿ ಹೇಗಿರ್ಬೇಕು, ಕಾನೂನು ಜೊತೆ ಹೇಗಿರ್ಬೇಕು. ಒಂದು ಚೂರು ಹೆಸರು ದುಡ್ಡು ಬಂದಿದ ತಕ್ಷಣ ಅಲ್ಲಿ ನೋಡಿ ಎಷ್ಟು ವಿಚಿತ್ರ ಅಂತ ಹೇಳ್ದ ಅಂದ್ರೆ, ಯಾವ ಗ್ರಹವೂ ಕೂಡ ತನ್ನ ಪ್ರಭಾವವನ್ನ ಮಿಸ್ ಮಾಡೋದಕ್ಕೆ ಬಿಡೋದಿಲ್ಲ. ಅಲ್ಲು ಅರ್ಜುನ್ 2 ಪಿಕ್ಚರ್ಗ ಇಷ್ಟು ಮದ, ಇಷ್ಟು ತಿಕ್ಕಲು, ಇಷ್ಟು ಹುಚ್ಚುತನ. 2 ಪಿಕ್ಚರು. ಪುಷ್ಪ ಪಾರ್ಟ್ 1 ಹಿಟ್ಟಾಯ್ತು, 2 ಹಿಟ್ಟಾಗಿದ್ದೆ, ಮದುವೆ ಏರ್ಬಿಟ್ಟಿದೆ, ನೆತ್ತಿಗೆ ಏರ್ಬಿಟ್ಟಿದೆ. ಕ್ರೌಡೆಡ್ ಆಗ್ತಿದ್ದಾರೆ ಗೊತ್ತಾಗ್ತಿದೆ. ಸರಿ ಆಯ್ತು, ಥಿಯೇಟರ್ ಒಳಗಡೆ ಬಂದೆ, ಅಲ್ಲೂ ಅಲ್ಲಿ ಆಗ್ತಿದೆ ಅಲ್ವಾ ಗಲಾಟೆ. ಎದ್ದು ಹೊರಗಡೆ ಬಂದ್ಬಿಡ್ಬೇಕಿತ್ತಲ್ವಾ? ಇಲ್ಲ, ಪೂರ್ತಿ ಪಿಕ್ಚರ್ ನೋಡ್ತೀನಿ. ಜನ ಹುಚ್ಚೆಬ್ಬಿಸ್ಬೇಕು ತನ್ನನ್ನು ನೋಡಿ. ಹುಚ್ಚ ಅವನು. ಅವ್ರ ಮಾವ ನೋಡಿದಷ್ಟು ಜನ ಅವ್ನು ನೋಡಿಲ್ಲ, ಅವ್ರ ಮಾವ ನೋಡಿದಷ್ಟು ಜನಪ್ರಿಯತೆ ಅವ್ನು ನೋಡಿಲ್ಲ. ಅವನ ಮಾವನಿಂದ 1000 ಜನ ಬದುಕ್ತಿದ್ದಾರೆ. ಆ 1000 ಜನ ನಂಬ್ಕೊಂಡು ಒಂದು 50,000 ಜನ ಬದುಕ್ತಿದ್ದಾರೆ. ಅವ್ರ ಮಾವ ಕಟ್ಟಿದಷ್ಟು ಸಾಮ್ರಾಜ್ಯ 0 to ಇನ್ಯಾರೂ ಕಟ್ಟಿಲ್ಲ. ನೀನ್ ಈಸಿಯಾಗಿ ಬಂದವನು. ಅದಕ್ಕೆ ನಶೆ ಏರ್ಬಿಟ್ಟಿದೆ. ಥಿಯೇಟ್ರಿಂದ ಹೊರಗಡೆ ಬರೋಷ್ಟಲ್ಲಿ ಸಾವಾಗ್ಬಿಟ್ಟಿದೆ. ಬಂದ ಮೇಲಾದ್ರೂ ಬಾಯಿ ಮುಚ್ಕೊಂಡು, ಸರಿ ಬಂದ ಮೇಲಾದ್ರೂ ಇಮ್ಮಿಡಿಯೇಟ್ ಹೋಗಿ ಅಲ್ಲೊಂದು ಸಾವಾಗಿದೆ ಅಲ್ಲ, ಒಂದ್ ತಾಯಿ ಮಗುನ ಹೌಚ್ಕೊಂಡೇ ಸತ್ತೋಗ್ಬಿಟ್ಟಿದೆ ಅಲ್ವಾ, ಆ ಮಗುನ್ ತುಳಿದು ಕೋಮಾಗ್ ಜಾರ್ಬಿಟ್ಟಿದೆ ಅಲ್ವಾ. ಇಲ್ಲ, ಅದ್ರ ಬಗ್ಗೆ ಪ್ರಜ್ಞೆ ಇಲ್ಲ. ಅದು ಬಿಡಿ, ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿಲ್ಲ ಅಂತೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತಾನೆ. ಇದು ಒಂದು ಚೂರು. ಈ ಭೂಮಿ ಮೇಲೆ ನಾವು ಎಷ್ಟು ಗೊತ್ತಾ ಮಕ್ಕಳೇ? ನಾವು ಯಾರು ಗೊತ್ತಾ ಮಕ್ಕಳೇ? ನಾವು ಈ ಭೂಮಿಯ ಮೇಲೆ ಇವತ್ತಿನವರೆಗೂ ಎಕ್ಸಿಸ್ಟೆನ್ಸ್ ಇರತಕ್ಕಂಥದ್ದು, ಈ ಭೂಮಿಯ ಮೇಲೆ ನೆನಪಿಟ್ಕೊಳ್ಳಿ, 8% ಅಂದ್ರೆ 100 ಎಕರೆ ಜಮೀನಿದೆ ಅನ್ನೋದಾದರೆ ನೆನ್ಪಿಟ್ಕೊಳ್ಳಿ, 8% ಅಲ್ಲೇ ಎಲ್ಲರೂ ಇರೋದು. ನಾವೆಲ್ಲರೂ ಇರೋದು ಸರೀಸೃಪ, ಪಶು, ಪಕ್ಷಿ, ಪ್ರಾಣಿ, ಇದೆಲ್ಲ ನಾವು ನೋಡ್ಲಿಕ್ಕೆ ಸಿಗ್ತಿರೋದು. ವಾಸಿಸಲು ಯೋಗ್ಯ, ಇನ್ನೊಂದು ಅಯೋಗ್ಯ, ವಾಟ್ ಎವರ್ ಯು ಸೇ. ಆ 8% ಸಂಪನ್ಮೂಲಗಳಲ್ಲಿ ನಾವೆಷ್ಟಿದ್ದೇವೆ ಗೊತ್ತಾ? ಅಂದ್ರೆ 8 ಎಕರೆ ಅಷ್ಟೇ ಬಳಸ್ಕೊತಿರೋದು ನಾವು 100 ಎಕರೆ ಜಮೀನಲ್ಲಿ. ಅದ್ರಲ್ಲಿ ಎಲ್ಲರೂ ಇದ್ದಾರೆ. ನಾವೆಷ್ಟಿದ್ದೇವೆ ಗೊತ್ತಾ? ಆ 8 ಎಕರೆ ಜಮೀನಲ್ಲಿ ನಮ್ಮ ಪಾಲು ಎಷ್ಟಿದೆ ಗೊತ್ತಾ? 300 ಎಕರೆ, 1000 ಎಕರೆ ಇದ್ದೀವಿ, 10,000 ಎಕರೆ ಇದ್ದೀವಿ, ನಾನು ಅದು ಇದು ಅಂತ ಮಾತಾಡ್ತೀವಲ್ವಾ ಮಕ್ಕಳೇ. ನಾವು ಆ 8% ಅಲ್ಲಿ 80 ಪೈಸೆ ಅಲ್ಲ, 8 ಪೈಸೆ ಅಲ್ಲ, ಅದಕ್ಕಿಂತಲೂ 8 ಮಿಲಿ ಇದ್ದೇವೆ. 1,000 ಮಿಲಿ ಹಾಕಿದ್ರೆ 1 ಗ್ರಾಮ್ ಅಂತ ಹೆಂಗ್ ಹೇಳ್ತೇವೆಯೋ ಆ ರೀತಿ ಅದರಲ್ಲಿ 8 ಮಿಲಿ ಇದ್ರೆ ಹೆಚ್ಚು. ಬರೀ ಒಂದೇ ಒಂದು ಜಾತಿಯ ಎಷ್ಟೋ ನಾನಾ ಜಾತಿಯ ಇರುವೆಗಳಿದ್ದಾವೆ. ಇರುವೆಗಳು ನಮ್ಮ ಮುಂದ್ಗಡೆ, ಇರುವೆಗಳು ಎಷ್ಟು ಮಾತ್ರ ಮಕ್ಕಳೇ ಹಿಂಗ್ ಅಂದ್ಬಿಡ್ತೇವೆ ನಾವು ಅಂತೇವೆ. ನಾನು ಯಾರು ಗೊತ್ತ, ಇರುವೆನ್ ಹೊಸಗ್ದಂಗೆ ಹೊಸಗ್ ಬಿಡ್ತೇವೆ ಅಂತೇವಲ್ಲ ನಾವು ಈ ಮನುಷ್ಯ ಒಂದು ಜಾತಿಯ ಇರುವೆ, ಬರೀ ಒಂದು ಜಾತಿ, ಲಕ್ಷಾಂತರ ಜಾತಿಗಳಿದ್ದಾವೆ. ಅದೇನಾದ್ರೂ ಹೊರಗಡೆ ಬಂದು ತಲೆ ಕೆಟ್ಟು ಅದಕ್ಕೆ ಯಾರಾದ್ರೂ ಒಂದು ಸ್ಟ್ರೈಕ್ ಮಾಡಿ ಎತಾಕೋ ಈ ಮನುಷ್ಯನನ್ನ ಅಂತ ಹೇಳಿದ್ರೆ, ಒಂದೇ ಒಂದು ಗಂಟೆಯಲ್ಲಿ ನಾವು 800 ಕೋಟಿ ಜನರು ಕೂಡ ಮೂಳೆಗಳಿಲ್ಲದೆ ಸತ್ತೋಗ್ತವೆ. ಮೂಳೆ ಕೂಡ ಸಿಗೋಲ್ವೇನೋ, ಮೂಳೆಗಳು ಮಾತ್ರ ಉಳ್ಕೊಳ್ಳುತ್ತೇನೋ. ಅವುಗಳು ಎದ್ದು ಹೊರಗಡೆ ಬಂದು ದಾಳಿ ಮಾಡಲು ನಿಂತರೆ
ನಾವು 1 ಗಂಟೆಯಲ್ಲಿ ಸರ್ವನಾಶ ಈ ಮಾನವ ಕುಲ ಮಾನವ ಸಂಪನ್ಮೂಲ. ನಾವು 150 ಕೋಟಿ ಭಾರತೀಯರು, 150 ಕೋಟಿ ಚೈನೀಸರು, ಇದೆಲ್ಲ ಡೈಲಾಗ್ ಎಲ್ಲ ಬಿಡ್ತಿದೀವಲ್ವ ನಾವು ನಮ್ಮ ಅಹಂಕಾರದಿಂದ ಆ ಇರುವೆಗಳ ಜಾತಿ ಮೇಲಕ್ಕೆದ್ರೆ ನಾವೇನೇನೂ ಇಲ್ಲ ಮಕ್ಕಳು. ಬರೀ ಒಂದು ಜಾತಿ, ಲಕ್ಷಾಂತರ ಜಾತಿ ಇದೆ. ಎದ್ರೆ ಏನಾಗ್ಬೋದು ಲೆಕ್ಕ ಹಾಕೊಳ್ಳಿ. ಎದ್ದು ಬಿಟ್ರೆ 1 ನಿಮಿಷದ ಕೆಲಸ ಅವು. ಬರೀ ಇರುವೆಗಳ ಸಾಮ್ರಾಜ್ಯ ಎದ್ದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ಮುಗೀತು. ನಮಗದರ ಅವಗಾಹನೆ ಇಲ್ಲದೆ ಬದುಕ್ತಿದ್ರೆ ನಾವು ಯಾರು ಗೊತ್ತಾ, ನಾವು ಯಾವ ವಂಶಸ್ಥರು ಗೊತ್ತಾ, ನಾನು ಏನ್ ಮಾಡಿದ್ದೇನೆ ಗೊತ್ತಾ, ನಾನು ಎಷ್ಟು ದೊಡ್ಡ ಒಡೆಯ ಗೊತ್ತಾ, ನಾನು ಅಂಬಾನಿ ಗೊತ್ತಾ, ನಾನು ಅದಾನಿ ಗೊತ್ತಾ, ನಾನು ಜೆಫ್ ಗೊತ್ತಾ, ನಾನು ಅದು ಗೊತ್ತಾ, ಇದು ಗೊತ್ತಾ. ಜೇಡಿ ಮಣ್ಣು. ನಾವು ಜೇಡಿ ಮಣ್ಣು. ನೆನಪಿ, ಅದಕ್ಕೂ ಇಲ್ಲ ಪ್ರಯೋಜನ ಇಲ್ಲ, ಸಾಯಿಸ್ಬಿಟ್ಟು ಹೋಗ್ಬಿಡ್ತಾರೆ. ಮೊದಲು ಶರಣಾಗತಿಯಾಗಿ ನಿಮ್ಮ ಇತಿಮಿತಿಯಲ್ಲಿ ನಾವು ಬದುಕಬೇಕು. ನಮಗೊಂದು ಇತಿನೂ ಇದೆ, ಮಿತಿನೂ ಇದೆ. ಅದನ್ನ ಮೀರಿದಾಗ್ಲೇ ಪ್ರಕೃತಿ ಎದ್ದೊಳದು. ಈ ಸುನಾಮಿ, ಮಳೆ, ಅಬ್ಬರ ಆಗಾಗ ಅದು ಎಚ್ಚರಿಕೆ ತೋರಿಸ್ತಲೇ ಇದೆ. ಹೇ ಮಾನವ, ನೀನ್ ಏನೇನೂ ಅಲ್ಲ ಕಣೋ ನೀನೋ ಅಂತ. ಏನೇನೂ ಅಲ್ಲ ಮಕ್ಕಳೇ ನಾವು. ಇದು ಹೆಂಗೆ ಅಂದ್ರೆ, ಈ ಭೂಮಿಯ ಮೇಲೆ ಒಂದು ಕೋಟಿ ರೂಪಾಯಿ ಇದೆ ಅಂದ್ರೆ ನಾವು 8 ಪೈಸೆ ಅಷ್ಟೇ ಇರೋದು. 8 ಪೈಸೆ. ಭೂಮಿಯಲ್ಲಿ 1 ಕೋಟಿ ರೂಪಾಯಿ ಇದೆ, ವಸ್ತುಗಳು ಇದ್ದಾವೆ ಅಂದ್ರೆ ನಮ್ಮ ಯೋಗ್ಯತೆ ಎಷ್ಟು ಗೊತ್ತಾ? 8 ಪೈಸೆ ಕೂಡ ಇಲ್ಲ ನಾವು. 8 ಪೈಸೆಗಿಲ್ಲ ನಾವು. ಅನ್ಸೆ ನಾನು ಗಣಿ ದಣಿ, ನಾನು ದಳ ದಣಿ, ನಾನು ಈ ದಣಿ, ನಾನು ಓ ದಣಿ, ಆಹಾ ದಣಿ, ಇವೆಲ್ಲ ನಡೆಯೋದಿಲ್ಲ ಮಕ್ಕಳ. ಭಗವಂತನ ಮುಂದುಗಡೆ ಶರಣಾಗತಿ ಆಗಬೇಕು. ಅವನಿಟ್ಟ ಹೆಜ್ಜೆಯೇ ಇಟ್ಟ ಹೆಜ್ಜೆಯೇ ನಮ್ಮನ್ನ ಕರ್ಕೊಂಡು ಹೋಗೋದು. ಇದನ್ನ ನೆನಪಲ್ಲಿ ಇಟ್ಕೊಂಡು ಹೆಜ್ಜೆ ಹೇಳಿ. ಮುಖ್ಯವಾಗಿ ವೃಷಭ ರಾಶಿಗೆ ಮಾರ್ಚ್ 29ರವರೆಗೆ ಒಂದು ಲೆಕ್ಕ, ಅದರ ನಂತರ ಒಂದು ಲೆಕ್ಕ, ಮೇ 15ರ ನಂತರ ಒಂದು ಲೆಕ್ಕ, ಮೇ 18 ಅಂತ, ಜೂನ್ 3ರ ನಂತರ ಇನ್ನೊಂದು ಲೆಕ್ಕ. ಮುಖ್ಯವಾಗಿ 3 ಭಾಗ ಆಗ್ಬಿಡುತ್ತೆ. ಮಾರ್ಚ್ 29ಕ್ಕೆ ನಿಮಗೆ ದಶಮದಲ್ಲಿರುವ ಶನಿ ಈ ಮೂವ್ಸ್ ಟು ಮೀನರಾಶಿ ಲಾಭಸ್ಥಾನಕ್ಕೆ. ನಿಮಗೆ ಧರ್ಮಕರ್ಮಾಧಿಪತಿ ಆತ, ಧರ್ಮಕಾರಕ. ನಾವು ಜಾತಕದಲ್ಲಿ ಯಾರಾದ್ರೂ ಎಷ್ಟು ಧರ್ಮವಂತರು, ಏನು ಎತ್ತ ತಿಳ್ಕೋಬೇಕು ಅನ್ನುವುದಾದರೆ ವಿಶೇಷವಾಗಿ ನಾವು ನೋಡುವುದೇ ಧರ್ಮಸ್ಥಾನವನ್ನ, ಧರ್ಮವಂತನ ಅಂತ, ಭಾಗ್ಯಸ್ಥಾನ. ಆಮೇಲೆ ಕರ್ಮ, ಎಂತ ಕರ್ಮ ಮಾಡ್ತಾನೆ, ಯಾವ ರೀತಿ ಕರ್ಮ ಅಂದ್ರೆ ಒಳ್ಳೆ ಕೆಲಸ ಮಾಡಿ ಸಂಪಾದಿಸ್ತಾನ, ಮೋಸ ಮಾಡಿ ಸಂಪಾದಿಸ್ತಾನ, ಚೀಟಿಂಗ್ ಮಾಡಿ ಸಂಪಾದಿಸ್ತಾನ, ಕಲಬೆರಕೆ, ಇನ್ನೊಂದು ಕೊಲೆ ಮಾಡಿ, ಸುಲಿಗೆ ಮಾಡಿ, ದರೋಡೆ ಮಾಡಿ ಸಂಪಾದಿಸ್ತಾನ. ಅಂದ್ರೆ 10ನೇ ಮನೆಯನ್ನ ನೋಡಿ ಹೇಳ್ತವೆ. 10ನೇ ಮನೆ ನೆನ್ಪಿಟ್ಕೊಳ್ಳಿ. ಅವನು ಧರ್ಮವಂತನ ಅಂದ್ರೆ ಕರ್ಮ, ಎಂತ ಕರ್ಮ. ನಾನು ನೋಡಿದನ ಬಹುದೊಡ್ಡ ಒಬ್ಬ ನಾಯಕ, ಅವರ ಜಾತಕದಲ್ಲಿ ಗುರು ನೀಚ 10ನೇ ಮನೆ, ಮಾಡಿದ್ದೆಲ್ಲ ಅನಾಚಾರ. ಬಾಯಲ್ಲಿ ಭಗವದ್ಗೀತೆ ನೋಡಿದಾನೆ. ಆ ತರದ್ದು ಸುಮಾರು ಜನ ನೋಡಿದಾನೆ. ಒಬ್ಬ ಬಹುದೊಡ್ಡ ಉದ್ಯಮಪತಿ, ನಾ ಹೇಳಿದ್ದೆ, ನೀನ್ ಮಾಡಿದ್ದೆಲ್ಲ ಮೋಸ ಮಾಡಿರ್ತೀಯ ನೀನು, ಅದಕ್ಕೆ ಬರ್ಬಾದಾಗಿದ್ಯಾ ನೀನು. ಅಂತಿಂತದ್ದೆಲ್ಲ ನಿನ್ನ ಎಂಪ್ಲಾಯೀಸು ಹೊಟ್ಟೆ ಹೊಡೆದಿರೋದು. ಹೊಟ್ಟೆ ಹೊಡೆದಿಲ್ಲ, ನೀನು ರಕ್ತ ಕುಡಿದು ಬಿಟ್ಟಿದ್ಯಾ, ಬ್ರಹ್ಮ ರಾಕ್ಷಸ ಆಗ್ಬಿಟ್ಟಿರ್ತೀಯ ನೀನು. ಅವ್ರಿಗೆ ಕೊಡ್ಬೇಕಾಗಿರೋದು ಕೊಟ್ಟಿರಲ್ಲ, ಬೀದಿಗೆ ಬಂದು ಬೀಳ್ತೀಯ ನೀನು. ಅಂದ್ರೆ ಇವತ್ತು ಬೀದಿಗೆ ಬಂದು ಬೀದಿದ್ದಾನೆ. ಆತನ ಜಾತಕದಲ್ಲೂ ಅದೇ, ಕರ್ಮಸ್ಥಾನದಲ್ಲಿ ಗುರು ನೀಚ, ಅಲ್ಲಿಗೆ ಮೋಸ ಮಾಡುವುದೇ. ಸೊ ಅಂತ ಒಂದು ಕರ್ಮಸ್ಥಾನ. ನೀವ್ ಎಂತ ಕರ್ಮ, ಎಂತ ಕೆಲಸ. ಆಮೇಲೆ ಇಂಜಿನಿಯರಾ ನೀವು, ಡಾಕ್ಟ್ರಾ, ಆಯ್ತಾ, ಉದ್ಯಮಪತಿಯ, ಸ್ಪಿರಿಚುವಲ್ ಪರ್ಸನ್ನ, ಈ ಎಲ್ಲವನ್ನ ತೋರಿಸುತ್ತೆ ಅದು ಕರ್ಮಸ್ಥಾನ. ನೀವು ಅಂತ ಒಂದು ಇದು ಅನ್ನ ಮಾರಿ ಸಂಪಾದಿಸ್ತೀರಾ, ಬಟ್ಟೆ ಮಾರಿ ಸಂಪಾದಿಸ್ತೀರಾ, ಕಲಬೆರಕೆ ಮಾಡಿ ಸಂಪಾದಿಸ್ತೀರಾ, ಜೂಜಲ್ ಸಂಪಾದಿಸ್ತೀರಾ, ಹೆಂಡದಲ್ಲಿ ಸಂಪಾದಿಸ್ತೀರಾ. ಕರ್ಮಸ್ಥಾನ ಅತಿ ಮುಖ್ಯ. ಅದಕ್ಕೆ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಅಂತ ಪಿಲ್ಲರ್ಗಳಲ್ಲಿ ತಗೊಳ್ಳುವಾಗ 10ನೇ ಮನೆ ಅತಿ ಮುಖ್ಯವಾಗಿ ನೋಡ್ತೇವೆ ಮನುಷ್ಯರಿಗೆ. ಎಂತ ಕೆಲಸ ಮಾಡ್ತಾನೆ, ಯಾವ ತರ ಕೆಲಸ ಮಾಡ್ತಾನೆ, ಅವನು ಒಳ್ಳೆತನವಾಗಿರ್ತಾನ, ನಿಯತ್ತಾಗಿರ್ತಾನ, ಇಲ್ಲ ಯಜಮಾನನಿಗೆ ಮೋಸ ಮಾಡ್ತಾನ, ಇಲ್ಲ ಕೆಲಸದವ್ರಿಗೆ ಮೋಸ ಮಾಡ್ತಾನ. ಆ ಕರ್ಮಸ್ಥಾನ ತೋರಿಸುತ್ತದೆ ಮಕ್ಕಳೇ. ಅಲ್ಲಿ ಆತ್ಮಶುದ್ಧಿ ಇರಬೇಕು.
ಅಂತ ಒಂದು ಶನಿ ನೋಡಿ ನಿಮಗೆ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಮಾರ್ಚ್ 29ಕ್ಕೆ ಶನೇಶ್ವರ ಬ್ಯೂಟಿಫುಲಿ 11ನೇ ಮನೆಗೆ ಬರೋದು. ಧರ್ಮ ಕರ್ಮ ನಿಮಗೊಬ್ಬನಿಗೆ ಮಾತ್ರ, ವೃಷಭ ರಾಶಿ ವೃಷಭ ಲಗ್ನದವರಿಗೆ ಮಾತ್ರ ಧರ್ಮಕ್ಕೂ ಕರ್ಮಕ್ಕೂ ಎರಡಕ್ಕೂ ಅತೀತನಾಗಿರತಕ್ಕಂಥ ಆ ಒಂದು ವಿಜಯ ಸಾರಥಿ ಶನೇಶ್ವರ ಯಾರಿಗೂ ಇಲ್ಲ, ಯಾರ್ಯಾರಿಗೂ ಇಲ್ಲ. ಮಿಥುನ ರಾಶಿಗೆ ಧರ್ಮಸ್ಥಾನಾಧಿಪತಿ ಆದರೆ ಅಷ್ಟಮ ಸ್ಥಾನಾಧಿಪತಿ. ಕರ್ಕಾಟಕ ರಾಶಿಯವರಿಗೆ ಗಂಡಾಧಿಪತಿ ಹಾಗೂ ಅಷ್ಟಮಾಧಿಪತಿ. ಸಿಂಹರಾಶಿಯವರಿಗೆ ಷಷ್ಠಾಧಿಪತಿ ಹಾಗೂ ಗಂಡಾಧಿಪತಿ. ಕನ್ಯಾ ರಾಶಿಯವರಿಗೆ ಪಂಚಮಾಧಿಪತಿ ಹಾಗೂ ಷಷ್ಠಾಧಿಪತಿ. ತುಲಾ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಹಾಗೂ ಪಂಚಮಾಧಿಪತಿ. ವೃಶ್ಚಿಕ ರಾಶಿಯವರಿಗೆ ವಿಕ್ರಮಾಧಿಪತಿ ಹಾಗೂ ಅರ್ಧಾಷ್ಟಮ ಶನಿ ಅಧಿಪತಿ. ಧನುಸು ರಾಶಿಯವರಿಗೆ ಬಾಧಕಾಧಿಪತಿ ಹಾಗೂ ವಿಜಯಾಧಿಪತಿ. ಮಕರ ರಾಶಿಯವರಿಗೆ ಬಾಧಕಾಧಿಪತಿ ಹಾಗೂ ಲಗ್ನಾಧಿಪತಿ. ಕುಂಭರಾಶಿಯವರಿಗೆ ವ್ಯಯಾಧಿಪತಿ ಹಾಗೂ ಲಗ್ನಾಧಿಪತಿ. ತಾನೇ ದುಡಿ ತಾನೇ ಖರ್ಚು ಮಾಡು. ಮೀನರಾಶಿಯವರಿಗೆ ಲಾಭ ಮಾಡೋದು ಗೊತ್ತು, ನಿಮಗೆ ಗೊತ್ತಿಲ್ಲದೆ ಖರ್ಚು ಮಾಡಿಸೋದು ಅವನಿಗೆ ಗೊತ್ತು. ಮೇಷರಾಶಿಯವರಿಗೆ ವಿಶೇಷವಾಗಿ ಆತ ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿ. ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿ. ಈ ಮೇಷ ಹಾಗೂ ವೃಷಭಕ್ಕೆ ಮಾತ್ರ ಬಲವಾಗಿ ನಿಂತಿರ್ತಾನೆ. ಕರೆಕ್ಟಾಗಿ ಜಾತಕದಲ್ಲಿ ಶನೇಶ್ವರ ಏನಾದ್ರೂ ಇದ್ದು ಬಿಟ್ರೆ ಈ ಎರಡು ರಾಶಿಯನ್ನ ತಡೆಯೋಕ್ಕಾಗಲ್ಲ. ಅದಕ್ಕೆ ಜಗತ್ತನ್ನ ಆಳೋದು ಇಲ್ಲ ರಕ್ಷಿಸೋದು ಇಲ್ಲ ಕಾಪಾಡೋದು ಇಲ್ಲ ನೋಡ್ಕೊಳ್ಳೋದ್ರಲ್ಲಿ ಶಕ್ತಿ ಕೊಡೋದು ಈ ಎರಡು ರಾಶಿಗಳಿಗೆ ಬೇಗ ಕೊಡ್ತಾನೆ. ಅದನ್ನ ಒಂದು ರೀತಿ ಮಗನ ರಾಶಿ ಸೊಸೆ ರಾಶಿ ಅಂತ ಕೂಡ ಹೇಳ್ತೇವೆ. ಮಗ ಚೆನ್ನಾಗಿರ್ಬೇಕು, ಬಂದಿರೋ ಸೊಸೆ ಲಕ್ಷ್ಮಿ ಆಗಿರ್ಬೇಕು. ಮೇಷ ರಾಶಿಯನ್ನ ಮಗನ ರಾಶಿ ಅನ್ನೋದಾದ್ರೆ ವೃಷಭ ರಾಶಿಯನ್ನ ಸೊಸೆ ರಾಶಿ ಅಂತ ಹೇಳ್ತೇವೆ. ಅದಕ್ಕೆ ಮಗನ ಮನೆಗೆ ಬಂದಾಗ, ಮಗನ ಮನೆಗೆ ಸೂರ್ಯ ಬಂದಾಗ, ಶಿವಯ್ಯ ಬಂದಾಗ ಉಚ್ಚಂಗತ, ವೃಷಭ ರಾಶಿಗೆ ಆ ತಾಯಿಯಾದಂತಹ ಚಂದ್ರ ಬಂದಾಗ, ಅತ್ತೆಯಾದಂತಹ ಚಂದ್ರ ಬಂದಾಗ ಎಂತ ಸೊಸೆ ಗೊತ್ತಾ ಅನ್ನೋ ಒಂದು ಆನಂದಕ್ಕೆ ಅಲ್ಲಿ ಚಂದ್ರ ಉಚ್ಚಂಗತ. ಮಗನ ರಾಶಿ ಸೊಸೆ ರಾಶಿ ಇವರಿಬ್ಬರಿಗೆ ಕರ್ಮ ಕರೆಕ್ಟ್ ಆಗಿ ಇದ್ದು ಬಿಟ್ಟರೆ ಇಡೀ ಮನೆಯನ್ನು ರಾಜ್ಯ ಆಳಬಹುದು ಅಂತ ನಿಮಗೆ ಆ ಒಂದು ಲಾಭ ಸ್ಥಾನಕ್ಕೆ ಬರತಕ್ಕಂತ ಆ ಒಂದು ವಿಜಯ ಶನಿ, ಲಾಭ ಶನಿ, ಧರ್ಮಾಧಿಪತಿ ಕರ್ಮಾಧಿಪತಿ ಇನ್ ಲಾಭ. ವಾವ್! 2.5 ವರ್ಷಗಳ ಕಾಲ ಕುಂಭದ್ರೋಣ ಮಳೆ. ಅದಕ್ಕೆ ಸಾಕ್ಷಿಯಾಗಿ ಏನು ಹೊರೆ ಬಾಧೆ ಎಲ್ಲ ಪಡ್ತಿದ್ರಲ್ಲ ನೋಡಿ. ಶನೇಶ್ವರ ಬರೋಕ್ ಮೊದಲೇ ಗುರು ವಕ್ರ ಬಿಡ್ತಾನೆ ನಿಮಗೆ. ಫೆಬ್ರವರಿ 15ಕ್ಕೆ ವಕ್ರ ಬಿಟ್ಟು ಹಂಗೆ ತಟಸ್ಥನ ಆಗ್ತಾನೆ ನಿಮ್ಮ ವೃಷಭ ರಾಶಿಯಲ್ಲಿ. ಮೇ 15ಕ್ಕೆ ಹಿ ಮೂವ್ಸ್ ಟು ಮಿಥುನ ರಾಶಿ. ದಟ್ ಈಸ್ ದಿ ಬ್ಯೂಟಿ. ಗುರು 2ನೇ ಮನೇಲಿ ಇದ್ದಾಗ ಶುಭ ಕಾರ್ಯಗಳು, ಮದುವೆ ಕಾರ್ಯಗಳು. ಅದಕ್ಕೆ ಕರ್ಮಾಧಿಪತಿ ಸಾಥ್ ಕೊಡ್ಬೇಕು. ನಾನು ಒಳ್ಳೇದ್ ಮಾಡೋಕ್ ರೆಡಿ ಸ್ವಾಮಿ, ನನಗ್ ಬರ್ಬೇಕಲ್ಲ, ದುಡ್ಡಿದ್ರೆ ಅಲ್ವಾ ಮಾಡೋಕ್ಕಾಗೋದು, ಕೆಲ್ಸ ಇದ್ರೆ ಅಲ್ವಾ ಮಾಡೋಕ್ಕಾಗೋದು, ದೈವಾನುಗ್ರಹ ಇದ್ರೆ ಅಲ್ವಾ ಮಾಡೋಕ್ಕಾಗೋದು. ಧರ್ಮಾಧಿಪತಿ ಅಂದ್ರೆ ಏನು? ದೈವಾನುಗ್ರಹ. ನೆನಪಿಟ್ಟುಕೊಳ್ಳಿ. ಜಾತಕದಲ್ಲಿ ಭಾಗ್ಯಾಧಿಪತಿ ಧರ್ಮಾಧಿಪತಿ ಅಂತ ಹೇಳಿದ್ರೆ ಧರ್ಮ, ನಿಮ್ಮ ಧರ್ಮ, ನಿಮ್ಮ ತಂದೆ ಮಾಡಿರೋ ಪುಣ್ಯ, ಹಿರಿಯರು ಮಾಡಿರೋ ಪುಣ್ಯ, ಹಿರಿಯರು ಮಾಡಿರುವ ಪುಣ್ಯ. ಸೊ ದಟ್ ಮೇಕ್ಸ್ ಅ ವಂಡರ್ಫುಲ್. ನೋಡಿ, ಅದಕ್ಕೆ ಜನವರಿ 1ನೇ ತಾರೀಕು ವಿಶೇಷವಾಗಿ ನಿಮಗೆ ವೃಷಭ ರಾಶಿಯವರಿಗೆ ಶುಕ್ರ ಎಲ್ಲಿರ್ತಾನೆ ನೋಡಿ. ಕುಂಭಕ್ಕೆ ಬಂದು ಸ್ಥಿತನಾಗಿದ್ದಾನೆ. ಉಚ್ಚ ಸ್ಥಾನದ ಬಳಿ ಸ್ಥಿತನಾಗಿದ್ದಾನೆ. ವಿಶೇಷವಾಗಿ ಅದು ಇದ್ದಿದ್ದು ಪವರ್ಫುಲ್ ಅಂತ ಹೇಳ್ತಾರೆ. 1ನೇ ತಾರೀಕು ಆ ದಿನ ಶುಕ್ರ ಬಂದು ಕುಂಭದಲ್ಲಿ ಶನಿಯ ಜೊತೆ, ಅಬ್ಬೋ ಆ ಪಾಟಿ ದುಡ್ಡು ಬರಬೇಕು. ನೀವು ಯಾರದೇ ತುಂಬಾ ದೊಡ್ಡ ಆ ಒಂದು ಕೋಟೀಶ್ವರರ ಜಾತಕದಲ್ಲಿ ಶನಿ ಶುಕ್ರ ಸಂಧಿ ಇರುತ್ತೆ, ಇಲ್ಲ ದೃಷ್ಟಿಯಲ್ಲಿರುತ್ತೆ. ಆ ಹುಚ್ಚ ಅಲ್ಲು ಅರ್ಜುನ್ ಜಾತಕದಲ್ಲೂ ಅದೇ. ಶನಿ ಉಚ್ಚಂಗತ, ಕುಜ ಸ್ವಕ್ಷೇತ್ರ, ಶುಕ್ರ ಸ್ವಕ್ಷೇತ್ರ, ಕೇತು ಉಚ್ಚ, ರಾಹು ಉಚ್ಚ. ತಲೆ ನೆತ್ತಿಗೆ ಇರದೆ ಇನ್ನೇನಾಗುತ್ತೆ? 6 ಜೋರಾಗಿ ಉರಿಯೋದು ದೀಪ ಬಂದು ಆರೋದಕ್ಕೆ ಅಂತ. ಹೌದು, ಆ ಥರದೊಂದು ಪ್ರಭಾವಗಳನ್ನ ತೋರಿಸ್ಕೊಟ್ಬಿಡ್ತಾನೆ. ಅಲ್ಲೊಂದು ತಂದು ಹಾಕ್ತಾನೆ, ಲೆಕ್ಕಾಚಾರಗಳನ್ನ ತಂದು ಹಾಕ್ತಾನೆ ಮಕ್ಕಳೇ.
ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ ಅಷ್ಟೇ. ಸೊ ಅಂತ ನಿಮಗೆ ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುವುದು. ಮುಟ್ಟಿದ್ದೆಲ್ಲ ಬಂಗಾರ. ಗುರು ದೃಷ್ಟಿ ಬಿದ್ಬಿಡ್ತು. ಧನಸ್ಥಾನಂ, ಕುಟುಂಬ ಸ್ಥಾನಂ, ವೃದ್ಧಿ ಸ್ಥಾನಂ, ಅದು ಬುಧನ ಮನೆಯಲ್ಲಿ ಗುರು ಬಿಟ್ಟಾಗ ತುಂಬಾ ಹುಷಾರಾಗ್ಬಿಡ್ತಾರೆ. ಇಷ್ಟು ದಿನದಿಂದ ಏಟು ಪೆಟ್ಟು ನಷ್ಟ ಬಾಧೆ, ಓ ಯಾರ ಜೊತೆ ಹೇಗಿರ್ಬೇಕು, ಹೇಗಿರಬಾರ್ದು, ಯಾವುದು ಸರಿ ಯಾವುದು ತಪ್ಪು, ಗುರುವೇ ಹುಷಾರಾಗಿ ಗುರು ಸಾಮಾನ್ಯವಾಗಿ ಒಳ್ಳೇದು ಹೇಳ್ಕೊಡೋದು. ಅಂತ ಗುರು ಒಳ್ಳೇದಕ್ಕಿಂತ ಹೆಚ್ಚಾಗಿ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಹೇಳ್ತಾರೆ, ಬಂದಿರೋನು ಯಾರು ಅನ್ಕೊಂಡಿದ್ಯಾ, ವಾಮನಾವತಾರದಲ್ಲಿ ಬಂದಿರತಕ್ಕಂಥ ಮಹಾವಿಷ್ಣು 3 ಹೆಜ್ಜೆ ಕೇಳ್ತಿದ್ದಾನೆ ಅಂತ ಅನ್ಕೋಬೇಡ, ಬೇರೆ ಏನೋ ತಂತ್ರ ಇದೆ, ನನ್ನ ಮಾತು ಕೇಳು, ಕೊಡಬೇಡ, ದಾನ ಕೊಡಬೇಡ ಅಂತ. ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ನನ್ನ ಅಜ್ಜನಿಗೆ ದರ್ಶನ ಕೊಟ್ಟಂತ ವಿಷ್ಣು ಭಗವಂತ ಇವತ್ತು ಬಂದು ಜಗತ್ತೇ ಆತನದ್ದು, ವ್ಯಾಪಂ, ಇಡೀ ಜಗತ್ತೇ, ಅಳತೆ ಇಲ್ಲದವ ಭಗವಂತ ಬಂದು, ಅಳತೆ ಇಲ್ಲದವ, ಅಳತೆಗೆ ಮೀರಿದವ, ಅವನನ್ನು ಅಳೆಯಲು ಸಾಧ್ಯವಿಲ್ಲ. ಅಂಥ ಭಗವಂತ ಬಂದು ನನ್ನ ಹತ್ರ ಒಂದು 3 ಅಡಿ ಜಾಗ ಕೇಳೋದು, ಅದನ್ನ ನಾನು ಕೊಡದೇ ಇರೋದು ಸಾಧ್ಯವೇ ಇಲ್ಲ. ನಾನು ಕೊಟ್ಟು ಬಿಡ್ತಾನೆ ಅಂತ ದಾನಕ್ಕೆ ನಿಂತ್ರೆ ಶುಕ್ರಾಚಾರ್ಯರು ಬಂದು ಆ ಕಮಂಡಲದಲ್ಲಿ ಸೂಕ್ಷ್ಮ ರೂಪದಲ್ಲಿ ನಿಂತ್ಕೊಬಿಡ್ತಾರೆ. ನೀರು ಬರದಾಗೆ, ನೀರು ಬರ್ತಾ ಇಲ್ಲ ಕಮಂಡಲದಲ್ಲಿ ದಾನ ಕೊಡ್ಲಿಕ್ಕೆ. ಅದು ಬಂದ್ರೆ ತಮ್ಮದು ಅಂತ ಹೇಳಿ ಈ ತರ ದಾರೆ ಎರೆದು ಕೊಡ್ಲಿಕ್ಕೆ ತಿಳ್ಕೊಂಡಂತ ಆ ಒಂದು ವಾಮನ ರೂಪದಲ್ಲಿ ಬಂದಿದ್ದಂತ ಮಹಾವಿಷ್ಣು, ಮಹಾಪ್ರಣವ ಶಕ್ತಿ ದರ್ಬೆ ತಗೊಂಡು ಆ ಕಮಂಡಲಕ್ಕೆ ಒಳಗಡೆಯಿಂದ ಹಿಂಗ್ ಚುಚ್ತಾರೆ. ಒಂದ್ ಕಣ್ಣಿಗೆ ಚುಚ್ಚಿ ರಕ್ತ ಬಂದ್ಬಿಡುತ್ತೆ, ಕಣ್ಣು ಇದಾಗುತ್ತೆ. ಅವತ್ತಿನಿಂದ ಒಂಟಿ ಕಣ್ಣಿನ ಶುಕ್ರಾಚಾರ್ಯರಾಗ್ತಾರೆ. ಒಂಟಿ ಗಣ್ಣಿನ ಶುಕ್ರಾಚಾರ್ಯರು. ಅದಕ್ಕೆ ಹೇಳುದು ವೃಷಭ ರಾಶಿ ಹಾಗೂ ತುಲಾ ರಾಶಿ ಶುಕ್ರನ ಪ್ರಭೇದ ಅಲ್ವಾ. ನೀವ್ ಏನೇ ಇರ್ಲಿ, ನೀವು ಹೇಗೇ ಇರ್ಲಿ, ನಿಮ್ಮ ಒಂದು ಕಣ್ಣು ಮಾತ್ರ ಇನ್ನೊಂದು ನೋಡ್ತಲೇ ಇರುತ್ತೆ. ಅದು ಅಧಿಕಾರ ಇರಬಹುದು, ನೀವೆಷ್ಟೇ ಒಳ್ಳೆಯವರಿದ್ರು ಕೂಡ ನಿಮ್ಮನ್ನು ಸ್ವಲ್ಪ ಸ್ವಾರ್ಥಿಯಾಗಿ ಚಿಂತನೆ ಮಾಡ್ಲಿಕ್ಕೆ ಮಾಡುತ್ತೆ. 2 ಕಣ್ಣು ಬಿದ್ದು ಬಿಟ್ರೆ ಕಷ್ಟ. ನೀವು ಎಷ್ಟೇ ಸ್ವಾರ್ಥಿಯಾಗಿದ್ರು ನಿಸ್ವಾರ್ಥಿಯಾಗಿ ನೋಡ್ತಿರ್ತೀರಿ. ಅದೂ ಇದೆ ನೆನ್ಪಿಟ್ಕೊಳ್ಳಿ. ನೀವು ಎಷ್ಟೇ ನಿಸ್ವಾರ್ಥಿಯಾಗಿದ್ರು ಒಂದ್ ಸ್ವಲ್ಪ ಸೇಫ್ಟಿ ಇಟ್ಕೊಳ್ಳೋದ್ರ ಕಡೆ ಒಂದ್ ಕಣ್ಣು ಗಮನ ಹಿಂಗೆ, ಬೇಡ ಸುಮ್ನಿರಪ್ಪ ನಾನು. ಅದಕ್ಕೆ ವೃಷಭ ರಾಶಿಯವರ ಹತ್ರ ಕಲಿಬೇಕು ದುಡ್ಡನ್ನು ಎತ್ತಿಡೋದು ಅಂತ ಹೇಳ್ತಾರೆ. ದಾನ ಮಾಡೋದು ಕಲಿಬಹುದು, ದಾನ ಹೇಗ್ ಮಾಡೋದು ಅನ್ನೋದನ್ನು ಕಲಿಬಹುದು. ಯಾರಿಗೆ ಎಷ್ಟು ದಾನ ಕೊಡಬೇಕು, ಹೆಂಗ್ ಕೊಡಬೇಕು, ಯಾವ ರೀತಿ ಕೊಡಬೇಕು, ಅಪಾತ್ರ ದಾನ ಬೇಡ ಅನ್ನತಕ್ಕಂಥ ಭಾವಾರ್ಥವನ್ನ ವೃಷಭ ರಾಶಿ ವೃಷಭ ಲಗ್ನದವ್ರ ಹತ್ರ ಕಲಿಬಹುದು. ದೇ ಆರ್ ದ ಪರ್ಫೆಕ್ಟ್ ಎಜುಕೇಶನಲಿಸ್ಟ್ ಟು ಗೈಡ್ ಯು. ವೃಷಭ ರಾಶಿಯವರು ರಾಣಿ ತರ ಸೊಸೆ ಬಿಟ್ಕೊಡಲ್ಲ. ನಿಜವಾದ ಸೊಸೆ ಮನೆತನವನ್ನು ಬಿಟ್ಕೊಡಲ್ಲ. ತನ್ನ ಮನೆ ಬಗ್ಗೆ ಹೋಗ್ಬಿಟ್ಟು ಅಮ್ಮನವ್ರ ಮನೆಯಲ್ಲಿ ಹೇಳಲ್ಲ, ತನ್ನ ಗಂಡ ಹಿಂಗೆ, ತನ್ನ ಅತ್ತೆ ಹಿಂಗೆ, ತನ್ನ ಮಾವ ಹಿಂಗೆ, ಅಲ್ಲಿರೋ ವೀಕ್ನೆಸ್ ಹಿಂಗೆ, ಅಲ್ಲಿರೋ ಪ್ಲಸ್ ಹಿಂಗೆ, ಮೈನಸ್ ಹಿಂಗೆ, ಎದ್ದೋಗಿ ಮಾವನ ಮನೇಲಿ ಕೂತ್ಕೊಳ್ಳಲ್ಲ ನಿಜವಾದ ಸೊಸೆ. ಏನೇ ಇದ್ರು ಕೂಡ ಒಳಗಡೆ ಅಯ್ಯೋ ನಮ್ಮ ಯಜಮಾನ್ರು, ತನ್ನ ನೋವು, ತನ್ನ ಬಿಂಕ, ತನ್ನ ಸೊಬಗು, ತನ್ನ ಸೊಡಗು ಯಾವುದು ಬಿಟ್ಕೊಡಲ್ಲ. ಅವರೊಂಥರ ಈ ರೀತಿ ನಿಂತಿರ್ತಾರೆ. ಧರ್ಮ ಕರ್ಮಾಧಿಪತಿ ಅಲ್ವಾ, ಧರ್ಮನೂ ಗೊತ್ತು ಕರ್ಮನೂ ಗೊತ್ತು. ಯಾವ ರಾಶಿಯವ್ರಿಗೂ ಅದು ಗೊತ್ತಿಲ್ಲ. ವೃಷಭ ರಾಶಿಯವ್ರಿಗೆ ಗೊತ್ತು, ಧರ್ಮ ಮಾಡೋದು ಗೊತ್ತು, ಕರ್ಮ ಮಾಡೋದು ಗೊತ್ತು. ಯಾರನ್ನ ಯಾವಾಗ ಬಡಿಬೇಕು, ಎಷ್ಟು ಬಡಿಬೇಕು. ಹಾಗಂತ ಧರ್ಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ 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 ಸುಳ್ಳು ಹೇಳ್ಕೊಂಡು ಬರೋರು ನಂಬುವುದಿಲ್ಲ. ಅಂತ ನಿಮಗೆ ಗುರು ಬಂದು ಬುಧನ ಮನೆಯಲ್ಲಿ ಕುಳಿತು ಮೇ 15ಕ್ಕೆ ಕುಳಿತುಕೊತಾನೆ. ಬ್ಯೂಟಿಫುಲ್. ಇನ್ನೊಂದು ನೋಡಿ ತಮಾಷೆ, ಮೇ 18ಕ್ಕೆ ನೋಡಿ ಶನೇಶ್ವರ ಮಾರ್ಚ್ 29ಕ್ಕೆ ಬಂದು ಕುಳಿತುಕೊಳ್ಳಕ್ ಮೊದಲೇ 45 ದಿನದ ಮೊದಲೇ ದಟ್ ಇಸ್ ಅ ಮ್ಯಾಜಿಕ್ ಹ್ಯಾಪನ್ಸ್. ಗುರು ವಕ್ರ ಬಿಡ್ತಾನೆ. ವಕ್ರ ಬಿಟ್ಟು ರೆಡಿ ಆಗು, ನಾನು ಬಂದು ಕುತ್ಕೋತಿದ್ದೀನಿ, ನೀನ್ ಮುಂದಕ್ಕೆ ಬಂದು ಕುತ್ಕೋ ಅಂತಾನೆ. ಅದರ ನಂತರ ನೋಡಿ ರಾಹುವನ್ನ, ವಿಪರೀತ ಲಾಭ ಕೊಡೋ ರಾಹುವನ್ನ 10ನೇ ಮನೆಗೆ ಕಳಿಸ್ತಾನೆ. ಶುಕ್ರನನ್ನ ಎಳ್ಕೊಂಡ್ ಬಂದ್ ಶನಿ ಜೊತೆಲಿ ಕುಂದರಿಸ್ತಾನೆ. ಧರ್ಮ ಕರ್ಮಾಧಿಪತಿ ಆಗಿರತಕ್ಕಂಥ ಶನಿಯ ಆ ಒಂದು ಭಾವ ನೋಡಿ ಹೇಗೆ ಪ್ಲಾನೆಟ್ಸ್ಗಳು ಮೂವ್ಮೆಂಟ್ ಆಗ್ತವೆ. ಧರ್ಮ ಕರ್ಮಾಧಿಪತಿ ಮೂವ್ ಆಗುವಾಗ ಪೂರ್ತಿಯಾಗಿ ನಿಮ್ಮ ಬಲವಾಗಿ ಮಾರ್ಪಾಟಾಗುತ್ತೆ. ಭೂಮಿ ತಕರಾರುಗಳಿತ್ತು, ಅದರಿಂದ ಹೊರಗಡೆ ಬರ್ತೀರಿ. ವ್ಯವಹಾರ ತಕರಾರುಗಳಿತ್ತು, ಅದರಿಂದ ಹೊರಗಡೆ ಬರ್ತೀರಿ.
ನಿಮ್ಮ ಹೆಸರು ಕೆಡಿಸಿತ್ತು ಅದನ್ನ ಮರಳಿ ಪಡೆಯುವಂತ ಒಂದು ಭಾವ ಬರುತ್ತೆ. ಇನ್ನು ಶತ್ರು ನಾಮಾವಶೇಷ ನೆನ್ಪಿಟ್ಕೊಳ್ಳಿ. ನೋಡಿ, ಶನೇಶ್ವರ ಮೂವ್ಮೆಂಟ್ ಆಗುವಾಗ ಕುಜ ಮತ್ತೆ ಕಟಕಕ್ಕೆ ಬಂದೇ ಸಿಂಹಕ್ಕೆ ಬರ್ಬೇಕು, ನೀಚ ಆಗಿರ್ತಾನೆ. ತಮಾಷೆ ಏನಂದ್ರೆ ಸೊ ಶತ್ರುಗಳು ತಟಸ್ಥರಾಗ್ತಾರೆ. ಮರಳಿ ಹೆಸರು ಪಡೆಯುವ ಯೋಗ, ಮರಳಿ ಅಧಿಕಾರ ಪಡೆಯುವ ಯೋಗ, ಮರಳಿ ಗೌರವ ಪಡೆಯುವ ಯೋಗ, ಮರಳಿ ದಾನ ಮಾಡೋ ಯೋಗ, ಮರಳಿ ಧರ್ಮ ಮಾಡೋ ಯೋಗ, ಮರಳಿ ಬದುಕು ಕಟ್ಕೊಳ್ಳೋ ಯೋಗ. ಜಾಗ್ರತೆ. ಮರಳಿ ಮತ್ತೆ ಕೊಡೋದಿಲ್ಲ ಮಕ್ಕಳೇ. ಇಂಥ ಒಂದು ಯೋಗ ಮರಳಿ ನಮಗೆ ಬರೋದಿಲ್ಲ. 11ನೇ ಮನೆ ಶನಿ ಅಂತ ಹೇಳಿದ್ರೆ ಧರ್ಮಾಧಿಪತಿ, ಕರ್ಮಾಧಿಪತಿ, ಲಾಭಸ್ಥಾನ, ವೃಷಭ ಲಗ್ನ ತಡೆಯೋರುಂಟ. ಅಂತಿಂತ ಲಾಭವ, ಅಂತಿಂತ ಒಂದಿದಾರ. ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರ ಮಾಡ್ತಿದ್ದೀರಿ, ಧರ್ಮ ಸಂಸ್ಥೆಗಳು, ಎಜುಕೇಶನಲ್ ಸಂಸ್ಥೆಗಳು, ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದೀರಿ. 10ನೇ ಮನೆ ರಾಹು, ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ, ಲಾಯರ್ ಇಲಾಖೆ, ಜಡ್ಜ್ಮೆಂಟ್ ಇಲಾಖೆ, ಮೆಡಿಸಿನಲ್ ಇಲಾಖೆ, ಗುಪ್ತಚರ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ಏರ್ಲೈನ್ಸ್ ಇಲಾಖೆ, ಕೆಮಿಕಲ್ಸ್ ಇಲಾಖೆ, ರಸಗೊಬ್ಬರ ಇಲಾಖೆ, ಕಲಿಸೋದು, ತಿಳಿಸೋದು, ಬ್ಯಾಂಕಿಂಗು, ಮ್ಯಾನೇಜ್ಮೆಂಟು, ಟೀಚಿಂಗು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ನು, ನೇಚರ್ ಥೆರಪಿಯ ಒಂದು ದೊಡ್ಡ ಸಂಸ್ಥೆಗಳನ್ನ ಕಟ್ಟತಕ್ಕಂಥದ್ದು, ತುಂಬಾ ದೊಡ್ಡ ಪ್ರಾಪರ್ಟಿ ಡೆವಲಪ್ಮೆಂಟ್ಗಳನ್ನ ಮಾಡ್ತಿದ್ದೀರಿ. ನಿಮ್ಮ ಮಟ್ಟಕ್ಕೆ ಒಂದು ಮನೆ ಕಟ್ಕೋಬೇಕು, ಜಾಗ ತಗೋಬೇಕು, ಎಲ್ಲವನ್ನ ಕೊಡ್ತಾನೆ ನಿಮಗೆ. ಎಲ್ಲವನ್ನು ಕೊಡುತ್ತಾನೆ. ಸರಿಯಾಗಿ ಬಳಸ್ಕೊಳ್ಳಿ, ಸರಿಯಾಗಿ ಬಳಸ್ಕೊಳ್ಳಿ. 2ನೇ ಮನೇಲಿ ಗುರು ಸ್ವಲ್ಪ ಒಂಟಿಯ. ಯಾರನ್ನು ನಂಬೋದು, ಆದ ಪೆಟ್ಟುಗಳು, ಆದ ಗಾಯಗಳು, ಯಾರನ್ನು ನಂಬೋದು, ಯಾರನ್ನು ನಂಬಾರ್ದು, ಯಾರು ಸರಿ, ಯಾರು ತಪ್ಪು, ಕೆಲವೊಂಚೂರು ಗಾಬರಿಗಳು ಉಂಟು ಮಾಡಿದರೂ ಕೂಡ ಅದರಿಂದ ಹೊರಗಡೆ ಬರಲಿಕ್ಕೆ ದಾರಿ ಮಾಡಿಸಿ ಕೊಡುತ್ತಾನೆ. ಇನ್ನು ನಿಮ್ಮನ್ನು ತಡೆಯುವವರಿಲ್ಲ. ದಂಡಯಾತ್ರೆಯೇ, ನಿಮ್ಮನ್ನು ತಡೆಯೋರಿಲ್ಲ. ವೃಷಭ ರಾಶಿ, ಅದರಲ್ಲೂ ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಅಲಂಕಾರ, ಒಪ್ಪ, ಓರಣ, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಪಬ್ಬು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಯಾವ ರಂಗವಾದರೂ, ಸ್ತ್ರೀಯರಿಗೆ ಸಂಬಂಧಿತ ರಂಗ, ಬೋಟಿಕ್ ಇರ್ಬೋದು, ಬಟ್ಟೆ ಇರ್ಬೋದು, 1 ಗ್ರಾಮ್ ಗೋಲ್ಡ್ ಇರ್ಬೋದು. ಎಸ್, ಸ್ತ್ರೀಯರು ಜ್ಯೋತಿಷ್ಯರಾಗಿದ್ರೆ ಅಪಾರ ಜನಮನ್ನಣೆ ಗಳಿಸ್ತೀರಿ. ನೀವು ಜ್ಯೋತಿಷ್ಕರಾಗಿದ್ರೆ, ಸ್ತ್ರೀಯರಾಗಿ ಟ್ಯಾರೆಟ್ ರೀಡಿಂಗ್ ಇರ್ಬೋದು, ಟ್ಯಾರೆಟ್ ರೀಡಿಂಗ್ ಇರ್ಬೋದು, ಆಮೇಲೆ ಪೌರೋಹಿತ್ಯ ಮಾಡಿಸೋದಿರ್ಬೋದು, ಫಲಜ್ಯೋತಿಷ್ಯ ಇರ್ಬೋದು, ನ್ಯೂಮರಾಲಜಿಸ್ಟ್ ಇರಬಹುದು. ಗುರು 2ನೇ ಮನೆ ಬುಧನ ಮನೆಯಲ್ಲಿ ಫಿಸಿಯೋಥೆರಪಿಸ್ಟ್ ಇರ್ಬೋದು, ಸಾಂಪ್ರದಾಯಿಕ ವಿದ್ಯೆಗಳಿರ್ಬೋದು, ಯೋಗ ಮಾಡಿಸೋದು, ಧ್ಯಾನ ಮಾಡಿಸೋದು, ಮೆಡಿಟೇಷನ್ ಮಾಡಿಸೋದು, ನೇಚರ್ ಥೆರಪಿ ಮಾಡಿಸೋದು, ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳನ್ನ ತೆರೆಯೋದು, ವೃದ್ಧಾಶ್ರಮ, ಅನಾಥಾಶ್ರಮ. ಸೂಪರ್. ವ್ಯವಹಾರಕಾರಕನ ಮನೆಯಲ್ಲಿ ಜೀವಕಾರಕ ಬಂದಿದ್ದಾನೆ. ಫ್ಯಾಂಟಾಸ್ಟಿಕ್. ಅದರಲ್ಲಂತೂ ಮೇ 15ರವರೆಗೂ ಇರೋ ವೇಗಕ್ಕಿಂತಲೂ ಮೇ 15ರ ನಂತರ ವೇಗ ನಿಮ್ಮದು ದುಪ್ಪಟ್ಟಾಗುತ್ತದೆ. ಕೇಳಿಕೊಂಡು ಹೆಜ್ಜೆ ಇಡಿ. ಯಾಕಂದ್ರೆ ಶನಿ ಶುಕ್ರ ಅಲ್ವಾ. ಮರಳಿ ಒಂದು ಕಣ್ಣು ನಿಮಗೆ, 2 ಕಣ್ಣಿನ ದೃಷ್ಟಿ ಹೀಗೆ ನೋಡೋ ನಿಮಗೆ ವಿಪರೀತ ಧನಬಲ ಬಂದಾಗ, ವಿಪರೀತ ಅಧಿಕಾರ ಬಲ ಬಂದಾಗ ಮದಬಲವೂ ಬಂದ್ಬಿಡುತ್ತೆ. ಈ ಎಚ್ಚರಿಕೆ. ವಿಪರೀತ ಮದ ಏರ್ಬಿಟ್ಟಿದೆ ಇವನಿಗೆ ಅಂತ ಹೇಳ್ತಾರೆ. ವಿಪರೀತ ಶೃಂಗಾರ ಭಾವನೆಗಳು ವಿಪರೀತ ಬೆಳೆದು ಬಿಡ್ತವೆ. ವೃಷಭ ರಾಶಿ, ಎಚ್ಚರಿಕೆ. ಅಂಕೆಯಲ್ಲಿಟ್ಟುಕೊಳ್ಳುವಂತ ಒಂದು ಪ್ರಯತ್ನ ಮಾಡಿ. ದುಡ್ಡಿದೆ ಅಂತ ಯಥೇಚ್ಛ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮರಳಿ ದುಡ್ಡು ಕೊಡೋ ಸ್ಥಾಯಿ ಬಂದಿದೆ. ಉಳಿಸ್ಕೊಳ್ಳುವಂಥದ್ದು ಮಾಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು ಮಾಡ್ಕೊಳ್ಳಿ, ಸೇಫ್ಟಿ ಮಾಡ್ಕೊಳ್ಳಿ. ಆಯ್ತಾ? ಒಂದ್ ಸ್ವಲ್ಪ ಭೂಮಿ, ಒಂದ್ ಸ್ವಲ್ಪ ಬಂಗಾರ, ಒಂದ್ ಸ್ವಲ್ಪ ಫಿಕ್ಸ್ಡ್ ಡೆಪಾಸಿಟ್. ಶನಿ ಬಂದು ಫಿಕ್ಸ್ಡ್ ಡೆಪಾಸಿಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಡೆಪಾಸಿಟ್, ಲಾಂಗ್ ಟರ್ಮ್ ರಿಟರ್ನ್ಸ್ ಅಂತ ಹೇಳ್ತವೆ. ಅಂಥದ್ದೊಂದು ಸುಯೋಗ ಕೊಡ್ತಕ್ಕಂಥ ಭಾವ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತಷ್ಟು ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ಬಂದು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬೇಡಪ್ಪ ಅನಿಸ್ಬಿಟ್ಟಿತ್ತು.
ಯಾಕಪ್ಪ ಅನ್ನಿಸ್ಬಿಟ್ಟಿತ್ತು. ಅವೆಲ್ಲವನ್ನ ತೊಳೆದಾಕ್ತಿದ್ದಾನೆ, ಯೋಚನೆ ಮಾಡಬೇಡಿ. ಶನಿ ಬೇರೆ ಗುರುಸಾರದಲ್ಲಿದ್ದಾನೆ ಮಕ್ಕಳೇ, ಒಳ್ಳೆಯದೇ ಮಾಡಿಸ್ತಾನೆ. ರಾಹುವು ಕೂಡ ಗುರುಸಾರದಲ್ಲಿ ಬದಲಾವಣೆ ಆಗ್ತಾನೆ ಮೇ 18ಕ್ಕೆ. ಕೇತು ಒಬ್ಬ ಸುಖಸ್ಥಾನದಲ್ಲೇ ಬಿದ್ದ ಗಾಯಗಳಿದಾವಲ್ವಾ, ನಂಬಲಿಕ್ಕೆ ಆಗ್ತಿಲ್ಲ ನಿಮ್ಗೆ. ದಿಢೀರ್ ಪ್ರಮೋಷನ್, ಪೊಸಿಷನ್ಸ್, ಇದೆಲ್ಲ ಇನ್ಕ್ರಿಮೆಂಟ್ಸ್ ಎಲ್ಲ ನೋಡ್ತಕ್ಕಂಥದ್ದಾದ್ರೂ ಕೂಡ ಸುಖಸ್ಥಾನದ ಕೇತು ಸ್ವಲ್ಪ ಸುಡ್ತಾನೆ, ಭಯಪಡಿಸ್ತಾನೆ. ಹಿರಿಯರ ಆರೋಗ್ಯ, ಹೆತ್ತ ತಾಯಿಯ ಆರೋಗ್ಯ ನೋಡ್ಕೊಳ್ಳಿ, ಇಲ್ಲ ತಾಯಿ ಸಮಾನರಾದಂಥವರ ಆರೋಗ್ಯದಲ್ಲಿ ಸ್ವಲ್ಪ ಹೊರೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಗಣಪತಿ ಆರಾಧನೆ, ಹಳೆಯ ಶಿವಾಲಯಗಳು, ಶ್ರೀಶೈಲ, ನಮ್ಮ ನಂಜುಂಡೇಶ್ವರ, ನಮ್ಮ ಮಾದೇಶ್ವರ, ನಮ್ಮ ಮುರುಡೇಶ್ವರ, ನಮ್ಮ ಧರ್ಮಸ್ಥಳ, ಈ ಥರದ್ದು ಕ್ಷೇತ್ರಗಳಿಗೆ ಹೋಗಿ ಉಳ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ ಸಮಾಧಾನ ಮಾಡಿಸುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಹಸ್ತ ನಕ್ಷತ್ರ, ಚಂದ್ರ ನಕ್ಷತ್ರದಲ್ಲಿ ಚಂದ್ರನಿರ್ತಕ್ಕಂಥದ್ದು ಮೇಜರಾಶಿ. ಚೆನ್ನಾಗಿದೆ. ಚಂದ್ರ 6ನೇ ಮನೆಯಲ್ಲಿದ್ದಾಗ ವಿಜಯ, ಒಂಥರ ಧೈರ್ಯ, ಸ್ಥೈರ್ಯ, ಸಮಾಧಾನವನ್ನ ಕೊಡತಕ್ಕಂಥದ್ದು. ವ್ಯವಹಾರಗಳು, ಈ ಅಡ್ವರ್ಟೈಸಿಂಗ್ ಏಜೆನ್ಸಿ, ಮಾರ್ಕೆಟಿಂಗ್ ಏಜೆನ್ಸಿ, ಕನ್ಸಲ್ಟೆನ್ಸಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಬ್ಯೂಟಿಫುಲ್ ಡೇ. ವೃಷಭ ರಾಶಿ, ಪಂಚಮದಲ್ಲಿ ಚಂದ್ರ, ಒಂಚೂರು ಮಕ್ಕಳ ವಿಚಾರ, ಹಿರಿಯರ ವಿಚಾರ, ಇಲ್ಲ ಹಿರಿಯರಿಗೆ ಸ್ವಲ್ಪ ನೋವು, ಇಲ್ಲ ಹಿರಿಯರಿಂದ ನಿಮಗೆ ನೋವು, ಕುಟುಂಬದಲ್ಲಿ ಒಂದು ಸಣ್ಣ ವ್ಯಾಜ್ಯಗಳು, ಇಲ್ಲ ಹಿರಿಯರ ಆರೋಗ್ಯದಲ್ಲಿ ಸಣ್ಣ ಏರುಪೇರು, ಇಲ್ಲ ವಾಗ್ವಾದಗಳು ಆಗತಕ್ಕಂಥ ಭಾವಾರ್ಥ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಮಕ್ಕಳೇ. ಹಿರಿಯರಲ್ವಾ, ಏನಂದ್ರು ವರ ಅನ್ಕೊಳ್ಳಿ. ತುಂಬಾ ಜನ ಕೇಳ್ತಿರ್ತಾರೆ, ಗುರುಗಳೇ ನಮ್ಮಮ್ಮ ಬೈದು ಬಿಟ್ರು, ಶಾಪ ಹಾಕ್ಬಿಟ್ರು, ನಮ್ಮ ತಂದೆ ಶಾಪ ಹಾಕ್ಬಿಟ್ರು, ನಮ್ಮ ಅಜ್ಜಿ ಶಾಪ ಹಾಕ್ಬಿಟ್ರು. ದೊಡ್ಡವರು, ನೀವು ತಪ್ಪು ಮಾಡಿದೀರಾ, ನೀವು ತಪ್ಪು ಮಾಡಿದ್ರೆ ಅನ್ಭವಿಸಿ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಅದು ಹೂವಿನ ಮಳೆ, ಅದು ಹೂವಿನ ಮಳೆ. ಅವ್ರು ಕೊಡೋ ಶಾಪ ನಿಮಗೆ ವರದಾನವಾಗುತ್ತದೆ. ಅದಕ್ಕೆ ಸಾಕ್ಷಿ ನಾನೇ. ನನ್ನ ಅಜ್ಜ ಬೈಯೋರು ಸಿಕ್ಕಾಬಟ್ಟೆ. ನಾನೇನು ತಪ್ಪು ಮಾಡಿಲ್ಲ, ನನಗೆ ಗೊತ್ತಿದೆ. ಇವತ್ತು ನಿಮ್ಮ ಮುಂದ್ಗಡೆ ನೋಡಿ, 30-35 ವರ್ಷಗಳಿಂದಲೂ ವಿಜೃಂಭಣೆಯಿಂದ ನಿಮ್ಮ ಮುಂದ್ಗಡೆ ಕೂತಿದ್ದಾನೆ. ಕಡಿಮೆ ಅಂದ್ರೆ ಒಂದು 30 ವರ್ಷಗಳ ಪಯಣ ಇದು. ಅದರಲ್ಲಿ ಒಂದು 25 ವರ್ಷದಿಂದ ನಿಮ್ಮ ಮುಂದ್ಗಡೆ ಮಾಧ್ಯಮದಲ್ಲಿ ಕೂತಿದ್ದಾನೆ. ತುಂಬಾ ತೃಪ್ತಿಯಾಗಿದ್ದೇನೆ. ವರವಾಗಿ ನಿಂತಿದೆ ಅಷ್ಟೇ. ತಪ್ಪು ಮಾಡಿದ್ರೆ ಭಯಪಡಿ ಅಷ್ಟೇ. ಮಿಥುನ ರಾಶಿ, ಸುಖಸ್ಥಾನದಲ್ಲಿ ಸುಖಾಧಿಪತಿ ಇರೋದು ಒಳ್ಳೇದೇ. ಸುಖಕ್ಕೋಸ್ಕರ ಓಡ್ತೀವಿ ಅಂದಾಗ ನಮ್ಗೆ ಆಗೋಲ್ಲ. ಇಷ್ಟು ಕಷ್ಟಪಡ್ಬೇಕಾ ನಾವು? ಏನೂ ಆಗೋಲ್ಲ, ಯೋಚಿಸ್ಬೇಡಿ. ನೀವೇನ್ ಕಷ್ಟಪಟ್ಟಿದ್ದೀರೋ ಅದರ ಪೂರ್ಣ ಫಲವನ್ನ ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಮನ್ಸಲ್ಲಿ ಗಾಬರಿ ಇಟ್ಕೋಬೇಡಿ ಅಷ್ಟೇ. ಸುಮ್ಮನೆ ಗಾಬರಿ ಪಡಿಸ್ತಾನೆ ಚಂದ್ರ ಕೇತು ಜೊತೆಲಿ ಸೇರಿದಾಗ ಅಷ್ಟೇ. ಇನ್ನು ಕರ್ಕಾಟಕ ರಾಶಿ, ಚೆನ್ನಾಗಿದೆ. ಚಂದ್ರ 3ನೇ ಮನೆಯಲ್ಲಿ, ವಿಶೇಷವಾಗಿ ವಿದ್ಯೆ, ಉದ್ಯೋಗ, ಎಲ್ಲ ರಂಗದಲ್ಲೂ ಅಭಿವೃದ್ಧಿಯನ್ನ ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಒಡ ಹುಟ್ಟಿದವರಿಂದ ಸಹಕಾರ, ಸ್ನೇಹಿತರಿಂದ ಸಹಕಾರ, ಮನಸ್ಸು ಇವತ್ತು ಒಂಥರ ಧೈರ್ಯ, ಸಮಾಧಾನವನ್ನು ತಂದು ಕೊಡ್ತಕ್ಕಂಥ ದಿನ. ಒಂಥರ ಫ್ರೆಶ್ ವಾಟರ್ ಇವತ್ತು. ಏನ್ ಮಾಡಿದ್ರು ಒಂಥರ ಪರಿಪೂರ್ಣ ತೃಪ್ತಿ ಇರತಕ್ಕಂಥದ್ದು. ಧೈರ್ಯವಾಗಿ ಹೆಜ್ಜೆ ಇಡಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ತುಂಬಾ ಚೆನ್ನಾಗಿದೆ. ಸಿಂಹರಾಶಿಗೆ ಚಂದ್ರ ಮುಖಸ್ಥಾನ, ವಾಕ್ಸ್ಥಾನ, ನೆಮ್ಮದಿ ಸ್ಥಾನ, ಮಾತನಾಡುವ ಸ್ಥಾನ, ವೃತ್ತಿ ಸ್ಥಾನ, ಕುಟುಂಬ ಸ್ಥಾನ, ಸ್ವಯಂ ನಕ್ಷತ್ರದಲ್ಲಿರೋದ್ರಿಂದ ಏನು ತೊಂದರೆ ಇಲ್ಲ. ತುಂಬಾ ಸ್ವೀಟ್ ತಿನ್ಬೇಡಿ, ತುಂಬಾ ಖಾರ ತಿನ್ಬೇಡಿ, ತುಂಬಾ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ತುಂಬಾ ಸೆನ್ಸಿಟಿವ್ ಆಗಿರ್ತೀರಾ ಇವತ್ತಷ್ಟೇ. ತುಂಬಾ ಸೆನ್ಸಿಟಿವ್ ಆಗಿರ್ತೀರ. ಚಂದ್ರ ಕೇತು ಸೇರಿದಾಗ ಸಣ್ಣ ಸಣ್ಣ ಮಾತುಗಳು, ಸಣ್ಣ ಸಣ್ಣ ಮುಳ್ಳುಗಳು, ನಮಗೆ ಏನೋ ಒಂದು ಸಣ್ಣ ಅನ್ನದ ತುಣುಕು ಇಲ್ಲಿ ಸಿಕ್ಕಾಕೊಂಡು ಅಲ್ಲಿನ ನಡುವೆ ಹೆಂಗೆ ಕೆತ್ಕೋತರ ಮಾಡಿಸುತ್ತೆ ಅಷ್ಟೇ. ಏನೂ ಆಗೋದಿಲ್ಲ. ಚೆನ್ನಾಗಿದೆ. ಸಣ್ಣವ್ರ ಮಾತು ಬಿಡಿ, ನೀವು ದೊಡ್ಡವರೇ. ನೀವು ಯಾವತ್ತಿದ್ದರೂ ದೊಡ್ಡವರೇ. ಸಿಂಹರಾಶಿ, ಸಿಂಹ ಶಿವನ ರಾಶಿ, ನೆನಪಿಟ್ಟುಕೊಳ್ಳಿ. ಶಿವಯ್ಯ ನೀವು ತಪ್ಪು ಮಾಡೋಲ್ಲ. ನೀವೇನಾದ್ರೂ ಒಂದು ಮಾಡ್ತೀರಂದ್ರೆ ಅದ್ರ ಹಿಂದುಗಡೆ ಒಂದು ಲೆಕ್ಕಾಚಾರ ಇರುತ್ತೆ ಅಷ್ಟೇ. ಕನ್ಯಾ ರಾಶಿ, ಲಾಭಾಧಿಪತಿ ನಿಮ್ಮ ಮನೆಯಲ್ಲಿ. ಓಹೋ, ಲಾಭಕ್ಕೇನು ಕಡಿಮೆ. ಖುಷಿ, ಸಂಭ್ರಮ, ಓಡಾಟ, ತೃಪ್ತಿ, ಸಂತೃಪ್ತಿ ಎಲ್ಲವನ್ನೂ ನೋಡತಕ್ಕಂಥ ದಿನ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ಈ ರೀತಿಯ ವೃತ್ತಿ, ಉದ್ಯೋಗ, ಅದ್ಭುತವಾದಂಥ ಪ್ರಗತಿ ಕೊಡತಕ್ಕಂಥ ದಿನ. ತುಲಾ ರಾಶಿ,
ಕೆಲವ್ರಿಗೆ ಒಂಥರ ಮನಸ್ಸು ಇವತ್ತು ಸ್ಥೀಮಿತ ಉದ್ಯೋಗ ಆಗಲಿ, ಇಲ್ಲ ಮನೆ ವಿಚಾರ ಆಗಿರಲಿ, ಕುಟುಂಬ ವಿಚಾರ ಆಗಿರಲಿ, ಒಂಚೂರು ತಲೆ ಕೆಡಿಸ್ತಾನೆ. 12ನೇ ಮನೆ ಮಲಗಿದ್ದಾನೆ, ಮಲಗೋ ಮನೇಲೆ ಮಲಗಿಬಿಟ್ಟಿದ್ದಾನೆ ಚಂದ್ರ. ಸೊ ಎದ್ದೊಳಕ್ ಮನ್ಸಿಲ್ಲ, ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ, ಒಂಚೂರು ಏನೋ ಯಾರ್ದೋ ಮಾತು ತಗೊಬಂದು ಸಗಣಿಯನ್ನ ತಂದು ಇಟ್ಕೋತಿರ್ತಟ್ಟೆ. ಯಾವಾಗಲೂ ನಡೆದೋದ ಘಟನೆ ವಿಚಾರ ಅದು ಬಿಡಿ, ತೊಳೆದು ಬಿಡಿ ತಟ್ಟೆಯನ್ನು ತಗೊಂಡೋಗ ಹೊರಗಡೆ ಬಿಸಾಕಿ. ಕಸದ ತಟ್ಟೆಯನ್ನು ಯಾಕೆ ಮುಂದ್ಗಡೆ ಇಟ್ಕೊಂಡು ಕೂತಿದ್ದೀರಿ? ಬಿಸಾಕಿ ಅಲ್ಲಿ ಹೋಗ್ಬೇಡಿ. ಆ ವಿಚಾರ, ಆ ವ್ಯಕ್ತಿ, ಆ ಮಾತು, ಆ ಆಲೋಚನೆ ಮೊದಲು ದೂರ ಬನ್ನಿ. ನಮ್ಮನ್ನ ನಾವು ಹಾಗೆ ಈ ಇಡಾನಾಡಿ ಆಗಾಗ ಹೇಳ್ತೇವೆ, ಕಳೆದೋಗಿರೋದು ತಗೊಬಂದು ಅಲ್ಲಿ ಇಟ್ಕೊಂಡು ಅದನ್ನೇ ಕೆತ್ಕೋದು. ಇವತ್ತು ಅದರಿಂದ ದೂರ ಇದ್ದಷ್ಟು ನೆಮ್ಮದಿ. ವೃಶ್ಚಿಕ ರಾಶಿ ತುಂಬಾ ಒಳ್ಳೆ ಒಂದು ಶುಭ ಸುದ್ದಿಯನ್ನು ಪಡಿತೀರಿ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ನೀವು ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಗಳು ಅದ್ಭುತವಾದಂತ ಪ್ರಗತಿಯನ್ನ ಕೊಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ವ್ಯಾಪಾರ ಇರ್ಬೋದು, ಕುಟುಂಬ ಇರ್ಬೋದು, ಹಣಕಾಸು ಇರ್ಬೋದು. ಬ್ಯೂಟಿಫುಲ್ ಡೇ. ಇನ್ನು ಧನುಸು ರಾಶಿ ವಿಶೇಷವಾಗಿ ಅಷ್ಟಮಾಧಿಪತಿ ಕೇಂದ್ರದಲ್ಲಿರೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ ಯಾರದೋ ಮಾತು, ಯಾವುದೋ ಮಾತು, ಕಳೆದು ಹೋದ ಮಾತು ಸ್ವಲ್ಪ ಘಾಸಿ ಮಾಡಬಹುದು. ಬಿಡಿ, ನೀವು ನಿಯತ್ತಾಗಿದ್ದೀರಲ್ವಾ, ನಿಮ್ ಕೆಲಸ ನೀವು ಮಾಡ್ತಿದ್ದೀರಲ್ವಾ, ನಿಮ್ಗೆ ಆತ್ಮತೃಪ್ತಿ ಇದೆಯಲ್ವಾ. ಯಾರನ್ನು ತೃಪ್ತಿಪಡಿಸ್ಲಿಕ್ಕೆ ಕೆಲಸ ಮಾಡಬಾರ್ದು. ಬಾಸ್ ನೋಡ್ತಾನೆ, ಕೊಲೀಗ್ಸ್ ನೋಡ್ತಾರೆ, ಇನ್ಯಾರೋ ನಮ್ಮನ್ನ ಹೊಗಳ್ತಾರೆ, ಅದೆಲ್ಲ ಮಾಡೋಕ್ ಹೋಗ್ಬೇಡಿ. ನಿಮ್ಮ ಆತ್ಮತೃಪ್ತಿಗೆ ತಗೊಂಡಿರೋ ಸಂಬಳಕ್ಕೆ ಆತ್ಮತೃಪ್ತಿಯಿಂದ ಕೆಲಸ ಮಾಡಿ. ಅವನೇ ಕಾಲಚಕ್ರ ನಡೆಸುತ್ತಾನೆ. ಇವತ್ತಂತ ಒಂದು ದಿನ. ಮಕರ ರಾಶಿ ಭಾಗ್ಯೋದಯ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಅದ್ಭುತವಾಗಿ ವ್ಯವಹಾರಗಳು ನಡೀತಕ್ಕಂಥ ಒಂದು ದಿನ. ಲಾಭದಾಯಕ ಪಾಲುದಾರಿಕೆ, ಫ್ರೆಂಡ್ಶಿಪ್, ರಾಜಕೀಯ ಕನೆಕ್ಷನ್, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ, ಒಂದು ದೊಡ್ಡ ಸಕ್ಸಸ್ಗೆ ನಾಂದಿ ಆಗತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕುಂಭರಾಶಿ ಅಷ್ಟಮದಲ್ಲಿ ಚಂದ್ರ. ಸ್ವಲ್ಪ ಆಕಸ್ಮಿಕ ಪ್ರಯಾಣ, ಸ್ವಲ್ಪ ಒತ್ತಡ ಆಗ್ಬೋದು. ವ್ಯವಹಾರಗಳಲ್ಲಿ ಸ್ವಲ್ಪ ಒತ್ತಡ ಆಗ್ಬೋದು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಆಗ್ಬೋದು. ಚಂದ್ರ ನಕ್ಷತ್ರ ಅಲ್ವಾ, ಸಡನ್ ಒತ್ತಡ ನಿಮ್ ಕೈಯಲ್ಲಿ ಆಗೋಲ್ಲ. ಸ್ವಲ್ಪ ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಮೈಂಡ್ ಇನ್ಫೆಕ್ಷನ್, ಹಾರ್ಟ್ ಇನ್ಫೆಕ್ಷನ್ ಆಗ್ತಕ್ಕಂಥ ಕೆಲವು ವಿಚಾರಗಳು ಪ್ರಚೋದನೆ ಮಾಡಿಸ್ತಕ್ಕಂಥದ್ದಾಗುತ್ತೆ. ತಲೆ ಕೆಡ್ಸ್ಕೋಬೇಡಿ. ನೀವು ಬಂಡರು, ನೀವು ನಿಮ್ಮಷ್ಟು ಗುಂಡಿಗೆಯವ್ರು ಇನ್ಯಾರು ಇಲ್ಲ. ಬೇರೆಯವರು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂದ್ರೆ, ನೀವು ಹುಲಿ ಬಂದ್ರು ಕೂಡ ಹಿಂಗೆ ಕುತ್ಕೊಂಡು ಹಿಂಗೆ ಏನೋ ಮಾಮ, ಹೆಂಗಿದ್ಯಾ ಮಾಮ, ಏನೋ ಬರ್ತೀಯಾ, ಕಾಫಿ ಕುಡಿ ಅಣ್ಣ ಅನ್ನುವಂಥವ್ರು ನೀವು. ಒಬ್ಬ ವ್ಯಕ್ತಿ ಹೇಳ್ತಾರೆ, ಶೂಟಿಂಗ್ ಅಂತೆ. ಶೂಟಿಂಗ್ ನಡಿಬೇಕಾದ್ರೆ ಒಂದು ಸಣ್ಣ ಬ್ರೇಕು. ಸರಿ ಹಿಂಗೆ ಕುತ್ಕೊಂಡಿರ್ಬೇಕಾದ್ರೆ ಆ ಹಾವಾಡಿಗ ಬಂದು ಕುತ್ಕೊಂಡಿದ್ನಂತೆ. ಏನಪ್ಪಾ ಶೂಟಿಂಗ್ ಎಲ್ಲ ಆಯ್ತಾ, ತೃಪ್ತಿ ಆಯ್ತಾ ಅಂತ. ಎಲ್ಲಣ ಇನ್ನೂ 2 ದಿನ ಇದೆ ಶೂಟಿಂಗು ಅಂದಂತೆ. ರಾತ್ರಿ ಕುತ್ಕೊಂಡು ಗುಂಡು ಹಾಕ್ತಾ ಇದ್ರಂತ. ಹೌದಾ, ನೀನ್ ಹಾವುಗಳೆಲ್ಲ ತಂದಿದ್ಯಲ್ಲ, ಎಲ್ಲ ಚೆನ್ನಾಗಿದ್ಯಾ ಅಂತ. ಎಲ್ಲ ಚೆನ್ನಾಗಿದೆ ಅಣ್ಣ, ಒಂದ್ ಹಾವು ಮಿಸ್ ಆಗ್ಬಿಟ್ಟಿದೆ ಅಂತ. ಒಂದ್ ಹಾವು ಎಲ್ಲೋ ಹೋಗ್ಬಿಟ್ಟಿದೆ ಅಂತ. ಈ ಮನುಷ್ಯನ್ ಕುಡಿತಿದ್ದ ನಶೆ ಎಲ್ಲ ಎಳೆದು ಬಿಡ್ತಂತೆ. ಎಲ್ಲೋ ರೂಮ್ ಮಾಡ್ಕೊಂಡಿದ್ಯಾ ಅಂದ್ರಂತೆ. ಅಣ್ಣ ನಿಮ್ ಪಕ್ಕದ ರೂಮೇ ಅಂತ. ಒಂದ್ ಸಹವಾಸವೇ ಬೇಡ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಎಲ್ರು ಎದ್ದೋ ಬಿದ್ದು ಅಂತ ಓಡಿದ್ರೆ, ಈ ವ್ಯಕ್ತಿ ಕೇಳ್ತು ನೀಟಾಗಿ ರೂಮ್ಗೆ ಹೊಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ಟ್ಯಾಕ್ಸಿಂಗ್ ಕರ್ಸ್ಕೊಂಡು ಇನ್ನೊಂದು ಹೋಟ್ಲಿಗೆ ಹೋದ್ರಂತ. ಅಲ್ಲ ಕಣೋ, ನಾವ್ ಎದ್ದು ಬಿದ್ದು ಓಡ್ತಿದ್ದೀವಿ, ನೀನ್ ಏನು ಗಾಬರಿ ಇಲ್ದೆ ಏನ್ ಮಾಡ್ತೀಯ ಅಂತ. ಬರೋದ್ ಬಂದ್ಬಿಟ್ಟಿದೆ ಕಣೋ, ಯಾವ ರೂಮಲ್ಲಿ ಇದೆ ಅಂತೂ ಗೊತ್ತಿಲ್ಲ, ಒಟ್ನಲ್ಲಿ ಕಾಟ ಹಾಕೋದು ನಿಜ. ಸದ್ದು ಮಾಡಿದ್ರೆ ಅದು ಆ ಸದ್ದುಗೆ ಇನ್ನೊಂದು ಏನಾದ್ರೂ ಮಾಡುತ್ತೆ, ಅದಕ್ಕೆ ಸೈಲೆಂಟ್ ಆಗೋದೆ, ಪ್ಯಾಕ್ ಮಾಡ್ಕೊಂಡೆ ಎದ್ದೋದೆ ಅಂತ. ನೀವು ಆ ತರ ಒಂದ ಹಾವು ಕಳ್ಕೊಂಡಿರೋ ಒಂಥರ ಆಡ್ತೀರಿ, ಇಲ್ಲ ಈ ಸೂಟ್ ಕೇಸ್ ಪ್ಯಾಕ್ ಮಾಡ್ಕೊಂಡ ಒಂಥರ ಆಡ್ತೀರಿ. ಕುಂಭರಾಶಿ ಅಷ್ಟೇ ತಾನೆ, ಇನ್ನೇನಾದ್ರೂ ಇದೆ? ಯಾಕೆಂದ್ರೆ ಹಾವು ಕೂಡ ಬೇಜಾರಾಗ್ಬಿಡುತ್ತೆ ನಿಮ್ಗೆ. ಕಚ್ಚಿ 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 ಅದಕ್ಕೂ ವಿಷ ಇಳಿದೋಗುತ್ತೆ, ನಿಮ್ಗೆ ವಿಷ ಏರಲ್ಲ. ಅಷ್ಟು ಕಚ್ಚಿಸ್ಕೊಂಡಿರ್ತೀರಿ ಕುಂಭರಾಶಿ. ಇದಕ್ ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ, ಹೌದಲ್ವಾ? ಸೊ ಅಂಥದ್ದು ಅಷ್ಟಮಿ ಚಂದ್ರ ನಿಮ್ಗೆ ಇವತ್ತೇನು ಮಾಡಲ್ಲ, ಒಳ್ಳೇದೇ ಮಾಡುತ್ತೆ ನಿಜ ಹೇಳ್ಬೇಕು ಅಂದ್ರೆ. ಇನ್ನು ಮೀನ ರಾಶಿ ವಿಶೇಷವಾಗಿ ಯೋಗಕಾರಕ ಚಂದ್ರ ಬ್ಯೂಟಿಫುಲ್ ಕೇಂದ್ರದಲ್ಲಿ ಇದ್ದಾನೆ. ಕೊಡೋದು, ತಗೊಳ್ಳೋದು, ಪಾಲುದಾರಿಕೆ, ಮಾತುಗಾರಿಕೆ ಬಹುದೊಡ್ಡ ಲಾಭಗಳನ್ನ ತಂದುಕೊಡುತ್ತೆ. ಫ್ರೆಂಡ್ಶಿಪ್ ಬಿಸ್ನೆಸ್ ಇರ್ಬೋದು, ಮಾರ್ಕೆಟಿಂಗ್ ಬಿಸ್ನೆಸ್ ಇರ್ಬೋದು, ಅಡ್ವರ್ಟೈಸಿಂಗ್, ಸೇಲ್ಸು, ಕಮ್ಯುನಿಕೇಶನ್ನು. ಚಂದ್ರ ಅಂತ ಮನೇಲಿ ಕುಳಿತಿದ್ದಾನೆ. IT ಡಿಪಾರ್ಟ್ಮೆಂಟ್, ಪ್ಲಾನಿಂಗು, ಡಿಸಿಷನ್ ಮೇಕಿಂಗು, ಏನಾದ್ರೂ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇಂಥ ಒಂದು ವೃತ್ತಿ ಉದ್ಯೋಗಗಳಲ್ಲಿ ಕುಳಿತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ.
ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.